ಅಪ್ಪಿ ಇಬ್ರು ಹುಡುಗಿರ ಜೊತೆ ಟ್ರಿಪ್ ಹೋಗಿದ್ದೇನೆ ಅನ್ಸು. ಅಲ್ಲಿಗೆ ಇಲ್ಲ ಅನ್ಕೋ ನಾವು 2 ದಿವಸದಿಂದ. ಎಣ್ಣೆಕ್ಳು ನಿನ್ಗೆ ಯಾರು ಏನ್ ಕೊಟ್ರು ನಿನ್ಗ ಹಂಗೆ ಎಣ್ಣೆಕ್ಳು ಕರ್ಕ ತಿರ್ಗ್ತಿದೆ ಮದುವೆ ಮುಂಚೆ ಅಂತ. ಒಂದು ಗೋಲ್ಡ್ ನೋಡಿ ಇಟ್ಟಿದ್ರಿ ಗೊತ್ತಾ, ಅದ್ ಯಾಕಂಡಿದ್ರೆ ಸಕ್ಕದಾಗೈತೆ ಅಂತ. ಜೊತೆಲವೇ 1 ಗ್ರಾಮ್ ಅಚ್ಚಾ, ಹೌ ಮೆನಿ ಗರ್ಲ್ಸ್ ಹ್ಯಾವ್ ಯು ಟೋಲ್ಡ್ ಐ ಲವ್ ಯು? ಕನ್ನಡದಲ್ಲಿ ಹೇಳಪ್ಪ. ಫೀಲಿಂಗ್ ಸ್ಟೇಟಸ್ ಹಾಕೊಳ್ಳೋದು ಆ ಹುಡುಗಿಗೋಸ್ಕರ ಒಪ್ಕೊಳ್ಳಿ ಅಂತ ಅನ್ಬಿಟ್ಟು, ಬಟ್ ಸ್ಟಿಲ್ ಅವ್ರು ಒಪ್ಕೋತಿಲ್ಲ. ಈ ವ್ಲಾಗ್ ಏನಾದ್ರು ನೋಡಿದ್ರೆ ನೀವು ನನ್ನ ಮಗನ ಯಾವ ಚಾಮರಾಜನಗರ ಕಂಡು ಬರ್ತಾ ಇದೆ ನೀನೀಗ? ಪ್ಲೀಸ್ ನಮ್ಮನ್ನ ಪೊಲೀಸ್ ಅವ್ರು ಹಿಡ್ಕೊಂಡಿದ್ರು. ಮುಖ ತೊಳ್ಕೊ ಕಾರ್ ಓಡಿಸೋ ಅಂತ ಮೈಸೂರಲ್ಲಿ ಇರುತ್ತೆ ಅಂಬಾರಿ, ಇನ್ನೇ ಕಡೆ ನನ್ ಬಂಗಾರಿ. ಟೈಮ್ ಬಂದು 2:31. ಮಲ್ಗೆ ಇಲ್ಲ ಅನ್ಕೊಳ್ರಿ ಯಾರುವೆ, ಮಲ್ಗಿಲ್ವಲ್ಲ. ಅಂದರೆ ಒಂದು 12 ಗಂಟೆ ಗಂಟ ಗನ್ನಲ್ಲಿ ಆಟಾಡ್ತಿದ್ದೋ, ಇನ್ನೇನು ಮಲ್ಕೊಂಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೊಳಕುಮಲೆ ಅಂತ ಅಂದ್ಬಿಟ್ಟು ಒಂದು ಕೂಕುಮಲೆ ಅಂತ ಕರೀತಾರೆ. ಅದು ಪ್ಲೇಸು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ರೀಲ್ಸಲ್ಲೆಲ್ಲ ನೋಡ್ತಿದ್ವಿ, ಸಕ್ಕದಾಗಿತ್ತು. ಅಲ್ಲಿಂದ ಮುಂಚೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಎಲ್ಲರೂ ಅನ್ಕೋತಿದ್ದೋ, ನನ್ನ ವಿಜಿ ಸಾರು ನಾವು ಎಲ್ಲರೂ ಮತ್ತು ತಮ್ಮ ಸುಧರ್ಣ ಅವರೆಲ್ಲ ಹೇಳ್ಕೊಡ್ತಿದ್ರು ಹಿಂಗೆ ಚೆನ್ನಾಗದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದು. ಇವಾಗ ಅಲ್ಲಿಗೆ ಹೋಯ್ತಾವೆ, ಸಕ್ಕದಾಗಿರ್ತದಂತೆ ಪ್ಲೇಸು. ಬನ್ನಿ ಹೆಂಗಿರ್ತದೆ ನೋಡುವ. ಗೈಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ರೆಡಿ. ಎಲ್ಲ ಶರತ ಡ್ರೈವಿಂಗ್ ಸೀಟಲ್ಲಿ ಫುಲ್ ಸ್ಟ್ರಿಕ್ಟಾ ಫಿಟ್ಟಾ ಇಲ್ಲ ಇದ್ದೇ ಮಾಡ್ತೀಯಾ? ಎಷ್ಟು ಕುಡ್ದೈತೆ ಸರ್? ನೀನ್ ನೋಡಿದ್ರೆ ನಂಗೆ ಎನರ್ಜಿ ನೋಡಿ ಸರ್. ಮಾಕ್ಟೇಲ್ಗೆ ಟೈಟ್ ಗಿಟ್ ಆಗ್ಬಿಟ್ಟು ಹೆಂಗೆ? ಇಲ್ಲ, ಮಾಕ್ಟೇಲ್ ಕೇಳಿದ ಕಾಕ್ಟೇಲ್ ಕೊಟ್ಬಿಟ್ರು. ಜನಗಳೇ ದಯವಿಟ್ಟು ಸ್ಕಿಪ್ ಮಾಡ್ಬಿಡಿ. ಗೈಸ್, ಪರಾಕಟ್ ರೆಸಾರ್ಟ್ಸ್ ಇಂದ ಇವಾಗ ಚೆಕ್ಔಟ್ ಆಯ್ತಲ್ಲ, ಜಸ್ಟ್ ಒಂದು ಪ್ಲೇಸ್ ನೋಡ್ಕೊಬರಕ್ಕೆ ಹೋಯ್ತವೆ. 3:47. ನಾವು ಇಲ್ಲಿಂದ ಇಲ್ಲಿಗೆ 4 ಗಂಟೆಗೆ ರೀಚ್ ಆಗಿದ್ದೀವಿ ಅನ್ಕೊಂಡಿದ್ದು. ಬೇಗನೆ ರೀಚ್ ಆಗಿವಿ. 4:20ಕ್ಕೆ ಇಲ್ಲಿಂದ ಬಿಡೋದು ಈ ಜಾಗದಿಂದ. ಇವತ್ತು ಫುಲ್ ನಿದ್ದೆ ಮಾಡಿಲ್ಲ ಅನ್ಕೊಂಡ್ರಿ. ಲೊಕೇಶನ್ ರೀಚ್ ಆಗಿವಿ. ಜೀಪ್ಗೆ 3,600 ಏನೋ ಪೇ ಮಾಡ್ತಿದ್ದೀವಿ. 3,800 ಪರ್ ಪರ್ಸನ್ನು 600 ಚಾರ್ಜ್ ಮಾಡ್ತಾರೆ. ಇಲ್ಲಿಂದ 45 ನಿಮಿಷ ಆಫ್ ರೋಡ್ ಅಂತೆ ಜೀಪಿಂದ. ಇದು ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಅಂತ. ಒಂದು ಜೀಪಲ್ಲಿ 6 ಜನ ಮಾತ್ರ ಅಲೋ ಮಾಡೋದಂತೆ. ನಾವು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು 7 ಜನ ಹೋಯ್ತೇವೆ. ಗೈಸ್, ಆ ಕಡೆ ಆ ಜೀಪ್ ಅವ್ರು ಕಡಿತವ್ರೆ. ಇವರಿಬ್ರು ಅವರೆಲ್ಲ ಎಣ್ಣೆ ಇಕ್ಲು ಪೌಡರ್ ಹಚ್ಕೊಂಡೇ ಇಲ್ಲ. ಆಕೆ ಇಲ್ಲ, ನಾನು ಈಗ ಎದ್ದಿದ್ದೀನಿ. ಇವಾಗ ಎದ್ದಿದ್ಯಾ? ಪೌಡ್ರು ಕಾಣಿಸಲಿ ಎದ್ದು ಕೈಗೂನು ಕೆನೆಗೂನು. ಇವೆಲ್ಲ ಚಳಿ ಅಂದ್ಬಿಟ್ಟು 2 ಸ್ವೆಟರ್ ಹಾಕೊಂಡಿರೋದು. ಅಯ್ಯೋ ಗೈಸ್, ಗೂಳಿ ಮತ್ತೆ ಮಿಜಿ ಬರ್ನೇ ಇಲ್ಲ ಅನ್ಕೊಳ್ರಿ. ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರು ಅರ್ಧ ಗಂಟೆ ಕುಟ್ಟಿ ಬಾಗ್ಲ ಹತ್ರನೇ ಮನಿಕಬೋದೇನೋ. ನಾವು 6 ಇಂಚು ಕುಟ್ಬಿಟ್ಟು ತಟ್ಟಿ ಎಷ್ಟೇ ಎದಳ್ಸಕ್ಕೆ ಟ್ರೈ ಮಾಡಿದ್ರು ಎದಳನೇ ಇಲ್ಲ ಅನ್ಕೊಳ್ರಿ. ಕೊನೆಗೆ ಎದಳ್ತಾನೆ ಇಲ್ಲವಲ್ಲ. ಒಳಗೋಗಿ ಎಷ್ಟು ಕಿರ್ಚಾಡಿದ್ರು. ಮಾಸ್ಟರ್ ಕಾರ್ಡ್ ತರಿಸಿ ಅಲ್ಲಿಂದ ನೋಡಿದ್ರೆ ಅವ್ರ ಮೇಲ್ಗಡೆ ಅಲ್ಲೇ ಬೋಲ್ಟ್ ಹಾಕೋಬಿಟ್ಟವ್ರೆ. ಮಾಸ್ಟರ್ ಕಾರ್ಡ್ ತರಿಸಿ ಹಂಗೂ ತೆಗಿಯೋಕ್ಕಾಗಿಲ್ಲ ಅನ್ಕೊಳ್ರಿ. ಹಂಗಿಂದ ಗೈಸ್ ಎಲ್ಲರೂ ಸ್ವೆಟರ್ ಹಾಕೊಂಡವ್ರು, ನಾನು ಹಾಕೊಂಡಿಲ್ಲ. ಕೊನೆಗೆ ಅವ್ರಿಬ್ರು ಬರ್ನಿಲ್ಲ, ಮಿಸ್ ಮಾಡ್ಕೊಂಡ್ರಿ. ಎಸ್ಗೌಡ ಎದ್ದಿದ್ರು, ಬಟ್ ಸ್ಟಿಲ್ ಅವ್ರು ಬರಲ್ಲ ಅಂತಂದ್ರು. ಎಸ್ಗೌಡ ಬಿಟ್ಟು ನಾವು 7 ಜನ ಬಂದವು ಇವಾಗ. ಗೈಸ್, ಇವ್ರು ನೋಡ್ರಿ ಅಂತ ಬಿದ್ದಿದೆ ಅಂತ ಬಟ್ಟೆ ಹಾಕೊಂಡು ಬಂದವ್ರೆ. ಗಾಡಿ ಹಿಂಗ್ ಹೋಗ್ಬೇಕು. ಏನ್ ಸ್ಟೈಲ್ ತೇಜ ನಿಂದು, ಫ್ಯಾಷನ್ ತೇಜ. ಎಲ್ಲ ಸ್ವೆಟರ್ ಎಕ್ಸೆಪ್ಟ್ ಮೀ. ನಾನು ಗೈಸಲ್ಲಿ ಬೆಂಕಿ ಹಾಕೋರೆ, ಬೆಂಕಿ ಕಾಯಿಸ್ಕೊತಿದ್ದೆ. ನಾನೇ ಹೋಗೋದು. ಗೈಸ್, ಇದೇ ಜೀಪಲ್ಲಿ ನಾವು ಹೋಯ್ತಾ ಇರೋದು ಇವಾಗ. ಹೆವಿ ಆಫ್ ರೋಡ್ ಅಂತೆ. ನಿಮ್ ಮುಂದೆನೆ ಕೂತ್ಕೊಬ್ರ, ನಾನು ಮಾಡಕ್ ಹೋಗಬೇಡ. ಹಿಂದೆ ಬೆಸ್ಟ್ ಕೂತ್ಕೊಳ್ತೀವಿ. ಗೈಸ್, ತೇಜ ತಿರ್ಗ ಮುಂದಕ್ಕೆ ಹೊಂಟೋಗ್ಬಿಟ್ಟು ಹಿಂಗೆ ಜಗಳ ಆಡ್ಕೊಂಡು ಅವ್ರ ಬ್ಲಾಗಲ್ಲಿ ಬರ್ತದೆ ನೋಡಿ. ಇವಾಗ ಜೀಪ್ ಸ್ಟಾರ್ಟ್ ಆಗೈತೆ. ನೈಟ್ ತಿಂದಿರೋದೆಲ್ಲ ಅರಗಿತ್ತು. ಈ ಅಣ್ಣ ಏನು ಅರ್ಗಿಸ್ತಾರ. ಸಿಕ್ಕಾಪಟ್ಟೆ ಆಫ್ ರೋಡ್ ಐತಂತೆ. ಇಲ್ಲಿಂದ 45 ನಿಮಿಷ ವ್ಯೂ ಪಾಯಿಂಟ್ಗೆ. ಹಿಂಗ್ ಕುಳಿತಾವೆಲ್ಲ ಅಲ್ಲಾಡ್ತಾವೆಲ್ಲ. ಫೈನಲಿ ಬಂದು ರೀಚ್ ಆಗವಿ. ಎಷ್ಟು ಆಫ್ ರೋಡ್ ಅಂದರೆ ಯಾವ ರೇಂಜಿಗೆ ಅಂದರೆ ಯಪ್ಪ, ಹೊಟ್ಟೆ ಎಲ್ಲ ಇಲ್ಲಿ ಹೊಟ್ಟೆ ಇದೆಲ್ಲ ಈ ಕಳ್ಳೆಲ್ಲ ಮೇಲಕ್ಕೆ ಬಂದಿರೋ ಥರ ಫೀಲ್ ಆಯ್ತಿತ್ತು ಅಂದ್ಕೊಂಡ್ರೆ. ನನಗೆ ಬಂದಿದ ತಕ್ಷಣ ವಾಮಿಟು. ನೆನ್ನೆ ನೈಟ್ ಮಾಡಿರೋದು, ಇವಾಗ ಬೆಳಗಿನ ಜಾವ 5 ಗಂಟೆಗೆ ವಾಮಿಟ್ ಆಗ್ತದೆ. 5:30 ಟೈಮು ಇವಾಗ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ಕಲ್ಲು ದಿಂಡು ಹಿಂಗೆ ಹಿಂಗೆ ಐತೆ ರೋಡ್ಗಳು. 300 ಮೀಟ್ರ್ ಏನೋ ಟ್ರೆಕ್ಕಿಂಗ್ ಮಾಡ್ಬೇಕಂತೆ ಬರೀ. ನೋಡಿ ಅಲ್ಲಿ ಲೈಟ್ ಸ್ಟಾರ್ಟಿಂಗ್ ಅಲ್ಲಿ. ಗೈಸ್, ನಮ್ಮ ಕಡೆಯವೆಲ್ಲ ಇಲ್ಲೇ ನಿಂತಿರಂಗವೆ. ಗೈಸ್, ಮೇಲ್ ಸ್ವಲ್ಪ ನಿಂತಿದ್ರು, ಇವರೆಲ್ಲ ಕೆಳಗಿದ್ರಂದು. 5:30ಕ್ಕೆ ಬಂದವಿ. ಏನ್ ಕಾಣಿಸ್ತೈತಿ ಹಂಗ ಚಳಿ. ಯಾಕಾದ್ರೂ ಸ್ವೆಟರ್ ಹಾಕಲ್ದೆ ಬಂದ್ಬಿಟ್ಟು ನಾವು ಸರ್.
ಗೈಸ್ ನಂದು 2 ಸ್ವೆಟರ್ ಐತೆ, ಒಂದು ಕೊಡ್ತೀನಿ ಅಂದ್ರೂ ಹಾಕತ್ತಲ್ಲ. ನನ್ನ ಕಲ್ಲು ಹೃದಯ ಅಂತ ಅಲ್ವಾ, ನನಗೆ ಫುಲ್ ಲೂಸ್ ಆಯ್ತದೆ ಗೈಸ್. ಲೂಸ್ ಆಗಿರೋದಲ್ಲ ಇದು ಕೈ ನುಗ್ಗಿಸ್ಬಿಡು ನಿಂದು ನೋಡೋದು. ಗೈಸ್ ಯಾವ ರೇಂಜಿಗೆ ಚಳಿ ಹೊಡಿತೈತೆ ಅಂದರೆ ಫೋನ್ಗಳು ಆಚೆ ತೆಗಿಯೋಕ್ಕಾಗಲ್ಲ, ಆ ರೇಂಜಿಗೆ ಚಳಿಗಳು ಹೊಡಿತದೆ. ನಾನು ಅಲ್ಲಿ ಕಾರಲ್ಲಿ ಬರಬೇಕಾದ್ರೂ ಅಷ್ಟೇ ಫೋನ್ ಎತ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಆ ಥರ ಇತ್ತು ಅಂದ್ಕೊಳ್ರಿ ಆಫ್ ರೋಡು. ಅಷ್ಟೆಲ್ಲ ಮುಕ್ಕರ್ಕೊಂಡು ಕಷ್ಟಪಟ್ಟು 3,800 ಸಮಥಿಂಗ್ ಕೊಟ್ಟು ಇಲ್ಲಿ ಗಂಟೆ ಬಂದೇವಿ. ಅಷ್ಟು ಹಿಂಸೆಯಲ್ಲಿ ಬಂದೇವಿ, ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಅಂದ್ಕೊಳ್ರಿ. ಆಫ್ ರೋಡ್ ಅಂದರೆ ಭಯಂಕರ ಆಫ್ ರೋಡ್ ಇತ್ತು. ಇವಾಗ ನಾವು ಅಷ್ಟು 3,800 ಕೊಟ್ಟು ಅಷ್ಟು ಕಷ್ಟಪಟ್ಟು 4 ಗಂಟೆಗೆ ಇಲ್ಲಿಗೆ ಬಂದು ರೀಚ್ ಆಗಿ ಮುನ್ನಾರಲ್ಲ ಗೈಸಿದ್ದು ತಮಿಳ್ನಾಡು. ಇಲ್ಲಿಗೆ ಬಂದಿರೋದು ವರ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸೂರ್ಯ ಎದ್ಮೇಲೆ ಗೊತ್ತಾಯ್ತದೆ. ನೋಡುವ, ಇದು ರೀಲ್ಸ್ ಎಫೆಕ್ಟ್ ಗೈಸ್. ರೀಲ್ಸ್ ಹೆವಿ ಓಡ್ತದೆ. ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರ ನೀವು ಕುಕುಮಲೆನ ಗೈಸ್. ಇಲ್ಲಿ ಕ್ಲೌಡ್ ಬರ್ತೈತೆ, ಈ ನಿಸರ್ಗ ಕುದುರೆ ಶೇಪ್ ಆಯ್ತು. ಇವಾಗ ಕುದುರೆ ಶೇಪ್, ಚಾಮುಂಡೇಶ್ವರಿ ತ್ರಿಶೂಲ ಅಂತೆಲ್ಲ ಹೇಳ್ತಾರೆ. ಇವಾಗ ಕುದುರೆ ಶೇಪ್ ಆಯ್ತು. ಹೋಯ್ತಾ ಅದಿದ್ದು ಚೇಂಜ್. ಏನ್ ಸರಿ ನಿಮ್ದು ಚಳಿ ಮಚ್ಚ ಮಲ್ಗೆ ಮಲಗದ್ ಬಿಟ್ಬಿಟ್ಟು ನೋಡಪ್ಪ ಅದೇ ಅನ್ಸೈತೆ ಸೇಯಪ್ಪ. ಹಿಂದೆ ನೋಡುವ ಹಿಂದೆ ನೋಡು ಕ್ಲೌಡ್ಸ್. ನೋಡ್ಬೇಕು, ಇಲ್ಲಿ ಬರ್ತೈತೆ ಕ್ಲೌಡ್ಸ್. ಸೂರ್ಯ ನೋಡಿ ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ಅಂತ, ಕೈಯಲ್ಲೇ ಹಿಡ್ಕೊಬಿಡ್ಬೋದು ಅನ್ಸುತ್ತೆ. ಗೈಸ್ ಫೈನಲಿ ನಾವು ವೆಯ್ಟ್ ಮಾಡ್ತಿದ್ದ ವ್ಯೂ ಬಂತು. ಸೂರ್ಯ ನೋಡಿ ಫುಲ್ ರೈಸ್ ಆಗೈತೆ, 100% ರೈಸ್. ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬರ್ತದಲ್ಲ ಅವಾಗ ನೋಡ್ಬೋದು, ಇವಾಗ ನೋಡೋಕ್ಕಾಗಲ್ಲ. ಇಸ್ರಾರ್ ಏನಂತಾನೆ ಅಂದರೆ ಅಲ್ಲಿ ಕಾಣಿಸ್ತದಲ್ಲ ಅದು ಇಲ್ಲಿ ಗಂಟೆ ಬರ್ತದೆ ಮಚ್ಚ, 7 ಗಂಟೆಗೆ ವೆಯ್ಟ್ ಮಾಡು ಅಂತಾನೆ ನಮಗೆ. ಆದರೆ ಏನೂ ಬರೋಲ್ಲ. ಅದೇ ಆಟೋಮೆಟಿಕ್ಕಾಗಿ ಇಲ್ಲಿದ್ದರೆ ನಾವು ಮುಂಚೆ ಬಂದಿದ್ದ ತಕ್ಷಣ ಚೆನ್ನಾಗಿ ಕಾಣೋದು ಇವರು. ಇಷ್ಟು ಕ್ರೌಡ್ ಆಯ್ತು ನೋಡ್ರಿ, ಹೆವಿ ಕ್ರೌಡ್ ಆಗೋಯ್ತು ಗೈಸ್. ಅಷ್ಟೇ ಫೈನಲ್ ಆಗಿ ಕೊನೆದಾಗ ನಾನು ನೋಡ್ಕೊತೇವೆ, ನೀವು ನೋಡ್ಕೊಬಿಡ್ರಿ ಗೈಸ್. ಎಲ್ಲರೂ ಇಸ್ರಾರ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಈ ಮೋಡ ಎಲ್ಲಿಗೆ ಬರ್ತದೆ ಅಂತ. ಗೈಸ್ ಹೋಯ್ತಿದ್ದು ಈ ವ್ಯೂ ಕಾಣಿಸ್ತು ಅಂದ್ಕೊಳ್ರಿ. ಬರೀ ಸನ್ರೈಸ್ ಮಾತ್ರ ಅಲ್ಲ, ಈ ಥರ ನಾವು ನೋಡ್ಬೋದು. ಸಕ್ಕದ ವಿಡಿಯೋಸ್ ತಗೊಳಕ್ಕೂ ಸಕ್ಕದಾಗಿ ಬರ್ತದೆ ನನಗಳೇ. ಇದನ್ನ ಬೆಳಗ್ಗಿದಾವ ಕರೆಕ್ಟಾಗಿ ಕಾಣಿದೆ. ಹಸಿರು ಪಚ್ಚಿ ನೋಡಿ ಹಿಂಗೆ ಕಡ್ಕೊಂಡೈತೆ, ಬಾಕ್ಸ್ ಹಂಗೆ ಚೆನ್ನಾಗಿ ಅಂತಿದ್ರು ನಿಸರ್ಗ ಅವರು. ಅದು ಇಸ್ರಾರ್ ಹೇಳ್ಕೊಪ್ಪ ಅಂತಾರೆ. ಆಮೇಲೆ ಇವರು ಹೇಳ್ಬಿಟ್ರು ಲಾವಣ್ಯ ಅಂತ. ಲವ್ ಬೇರೆ, ಲವ್ ಅಂದ್ಬಿಟ್ಟು ಲವಣ್ಯ ಶರಣ ಅವ್ರದ್ದು ಗೊತ್ತಿಲ್ಲಪ್ಪ. ಅದೆಲ್ಲ ನೀನು ಅಂತ ಫಿಲ್ಮ್ಗಳು ನೋಡ್ತೀಯ ಬಿಡು ಮಚ್ಚ, ನೀನು ಅಂತದೆಲ್ಲ ಜ್ಞಾಪಕ ಇರುತ್ತೆ ನಿನಗೆ. ಕೋಲ್ಗೇಟ್ ಆಡ್ಗೆ ಇವನ್ನೆಲ್ಲೂ ಆರಾಮ್ಸೆ ಕೊಡ್ಬೋದು. ಚಳಿ ಮಚ್ಚ. ಸನ್ರೂಫ್ ಓಪನ್ ಇಟ್. ಸಾಫ್ಟ್ ರೋಡ್ ನೋಡಿ. ಬಂದು ಈ ಕಡೆಯಿಂದ ಅಷ್ಟೇ ಸ್ಟ್ರೈನ್ ಆಗಲಿಲ್ಲ ಅಂದ್ಕೊಳ್ಳಿ. ಗೈಸ್ ಹೋದ್ಸತಿ ಬಂದಿದ್ದಾಗ ಈ ವಾಟರ್ ಫಾಲ್ಸ್ ಏನು ನೀರಿರಲಿಲ್ಲ, ಏನು ಸೈಕೋ ಬರೀತೈತೆ. ಒಬ್ಬ ಅಲ್ಟಿ ಮುನ್ನಾರ್ ಸಣಕಲಿ ಬಂದ್ಲು ಕಣಪ್ಪ. ಗೈಸ್ ರೂಮಿಂದ ಚೆಕ್ಔಟ್ ಆಯ್ತಿದ್ರೆ ನಾವು ಅಳ್ತಾ ಇದೆ, ನಮ್ಮನ್ನು ಕಳಿಸ್ಕೊಡೋಕೆ ಇಷ್ಟಪಡ್ದಂತೆ. ಈಸ್ ಎನಿ ಬೌನ್ಸರ್ಸ್ ಆರ್ ದೇರ್ ಹಿಯರ್? ಪ್ಲೀಸ್ ಸೆಂಡ್ ದಿಸ್ ಗರ್ಲ್ ಔಟ್ ಸೈಡ್, ಸಿ ಇಸ್ ಲಿಟಲ್ ಸೈಕೋ. ಬನ್ನಿ ಬ್ರೋ, ಗುದ್ಬಿಡ್ರಿ. ನಾನು ಅಲ್ಲಿ ಒಂಚೂರು ಆಗ್ಬೇಕಲ್ಲ, ನಾನು ಸುಮ್ಮನೆ ತೇಜಸ್ಬಿಡಿ ಅವ್ರಿಗೆ ಹೊಡಿದು ಏನಾಗಲ್ಲ. ಗೈಸ್ ಇನ್ನೊಂದು ತೇಜಸ್ ಅವ್ರ ಫ್ರೆಂಡ್ಸು ಸ್ವಿಫ್ಟಲ್ಲಿ ಬಂದಿದ್ರು, ಅವರು ಹೋದರು. ಇದು ತೇಜಸ್ ಅವ್ರು ತಂದಿರೋದು 7X ಹೊಸ ವೇರಿಯಂಟು. ಇದು ಸೈಕ್ ಫೀಚರ್ಸ್ ಆಟೋಮೆಟಿಕ್ ಏನು ಸೀಟು ಹಿಂದಕ್ಕೆ ಗೈಸ್. ಇವಾಗ ನಿಸರ್ಗ ಅವ್ರಿಗೆ ಗೋಲ್ಡ್ ಕೊಡಿಸ್ತವ್ನಿ ಅಂತ ಒಂದು ಸಣ್ಣದಾಗಿ ಪ್ರ್ಯಾಂಕ್ ಮಾಡ್ತವ್ನಿ. ಅವರು ನಿನ್ನೆ ಇದು ಇಷ್ಟಪಟ್ಟು ಹಾಕೊಂಡಿದ್ರು ಅಂದ್ಕೊಂಡ್ರು, ಸಿಕ್ಕಾಪಟ್ಟು ಇಷ್ಟ ಆಯಿತು, ಹಂಗೆ ಹಿಂಗೆ ತಗೋಬೇಕು ಅಂತೆಲ್ಲ ಹೇಳ್ತಿದ್ರು. ಅವರು ಶೂಟ್ ಇತ್ತಲ್ಲ ಆ ರೀಸನ್ಗೋಸ್ಕರ ಹಾಕೊಂಡಿದ್ರು, ಬಟ್ ಅದ್ಮೇಲೆ ಬಿಚ್ಕೊಟ್ಬಿಟ್ರು. ಇವಾಗ ಅವ್ರಿಗೆ ಅವ್ರು ಇಷ್ಟಪಟ್ಟಿದ್ದನ್ನ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ನೋಡೋವಿರಿ. ಬ್ರೋ, ಹೌ ವಿಲ್ ಬಿ ದ ರಿಯಾಕ್ಷನ್?
ಕಣ್ಗಳಲ್ಲಿ ಆನಂದ ಬಾಷ್ಪ ಸಿಗುವುದು. ನಿಜ ಹೇಳಿದ್ಮೇಲೆ ರಕ್ತದ ಓಕಳಿ ಹರಿಯುವುದು. ಈಗ ನಾನ್ ಫ್ರಾಂಕ್ ಅದೇ ಪಾಪ ಕ್ಯಾಮ್ರಾಮನ್ ಒಬ್ಬ ಸಿಕ್ಕಿಲ್ಲ, 2 ಜ್ಯುವೆಲ್ರಿ ಪರ್ಚೇಸ್ What's the cost of this? 13. ಇಷ್ಟು ದೊಡ್ಡ 30 ಇರ್ತದೆ. 30 ಗೈಸ್ ಗೋಲ್ಡ್ನ ಸೈಕಾಗಿ ಇದು ಮಾಡೋರು ಅನ್ಕೊಂಡು ಪ್ಯಾಕೇಜ್ ಮಾಡೋರೆ. ಬೇಕಾದ್ರೆ ಫ್ರೀ ಪ್ರಮೋಷನ್ ಮಾಡ್ಬಿಡು. ಗೈಸ್ ಯಾರು ಹಿಂಗೆ ಗೋಲ್ಡ್ ಜ್ಯುವೆಲ್ರಲ್ಲಿ ಕೊಡ್ತೀನಿ ಆಚೆ ತಗೋಗಿದ್ ಬರ್ತೀನಿ ಅಂದ್ರೆ ಕೊಡಲ್ಲ. ಬಟ್ ಶೀ ಟ್ರಸ್ಟೆಡ್ ಅಸ್. ಹೆಂಗ್ ಕೊಡ್ತಾವ್ರೆ ಹೇಳ, ಹೆಂಗ್ ಕೊಡ್ತಾವ್ರೆ ಹೇಳ. ನಾ ಆ ಕಡೆ ಮಾತಾಡೆಲ್ಲ ಫಿಕ್ಸ್ ಮಾಡಿ ಪ್ಲಾನ್ಸ್ ಎಲ್ಲ ಮಾಡಿ ಏನ್ ಸಕ್ಕದಾಗಿದೆ ನೋಡ್ರಿ, ಪ್ರೀಮಿಯಂ ಅನ್ಕಲ್ರಿ. 13,000 ಅಂತ ಹೇಳ್ಬಿಟ್ಟು 2-3 ಸಾವಿರ ಅಲ್ಲ 30,000 ಡಬಲ್. ಬೇಡ 30,000 ಆದ್ರೆ ಇವನ್ ಯಾಕೆ ತಂದು ಕೊಡ್ತಾನೆ ಅಂತ ಅನ್ಕೋತಾರೆ. ಸೊ 13,000 ನಾಳಿದ್ದು ಅವ್ರ ಬರ್ತಡೇ ಗಿಫ್ಟ್ ಐತೆ. ಸೊ ನಾಳಿದ್ದು ಬರ್ತಡೇ ಐತಲ್ಲ, ಸೊ ಇದೆ ಅದು ಅಂತ ಅಂದ್ಬಿಟ್ಟು ಸ್ವಲ್ಪ ಶೋ ಕೊಂಡು ಬನ್ನಿ. ಬನ್ನಿ ಗೈಸ್ ಲೆಟ್ಸ್ ಗೋ. ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಅದ್ರ ಒಂದು ಐಡಿಯಾ ಇದೆ. ಹೇಳಿ ಬ್ರೋ. ಸೊ ಇದು ಜ್ಯುವೆಲ್ರಿ ಬಾಕ್ಸ್ ಅಲ್ವಾ, Okay. ಇದು ನಿಮ್ಗೆ ಕೊಡ್ತೀನಿ, ಅದಕ್ಕೆ ಮುಂಚೆ ಅರೇಂಜ್ ಮಾಡಿ. ಬ್ರಾ ನೀನ್ ಏನ್ ಅರೇಂಜ್ ಮಾಡ್ಲಿ, ನೀ ಕೊಡೋಣ ಸುಮ್ಮನೆ. ಸರಿ ನಾನು ಪ್ರ್ಯಾಂಕ್ ನಾನು ಸಕ್ಸಸ್ ಮಾಡ್ಕೊತೀನಿ, ನೀ ಕೊಡು, ನಾನು ಚಿನ್ನ ಕೊಡ್ಬಿಡಪ್ಪ. ಬ್ರೋ ಟೈಮ್ ಆಯ್ತಾಯ್ತು, ಕೊಡಿ ಬ್ರೋ. 4 ಗಂಟೆ ಆಯ್ತೈತೆ ಬ್ರೋ. ಸರಿ ಆಯ್ತು, ಕೊಡ್ತೀನಿ ಬ್ರೋ. ಗೈಸ್ ಹಂಗೂ ಮಾಡ್ದು, ನೀಟಾಗಿ ಕ್ಲೀನ್ ಮಾಡಿದೆ, ನಾನು ಒಬ್ಬನೇ ಮಾಡಿದ್ದು ಅನ್ಕೊಳ್ಳಿ. ಬನ್ನಿ ಬ್ರೋ, ಏನ್ ಐಡಿಯಾ ಹೇಳಿ ಬ್ರೋ. ಆಯ್ತು ಸರಿ ಆಯ್ತು, ನೀನೇ ಮಾಡಿದ್ದೀಯ, ಐಡಿಯಾ ಹೇಳು ಬ್ರೋ. ಲೇಟ್ ಆಯ್ತದ ಬ್ರೋ. ಫೇಕ್ ಪೇಮೆಂಟ್ ಯಾವುದೋ ಒಂದು ಸ್ಕ್ರೀನ್ ಶಾಟ್ ಐತೆ ಅಂದಲ್ಲ, ಹಾಂ ಅದು ಕಳಿಸಿ ಬ್ರೋ. ಗೈಸ್ ಇವಾಗ ನಿಸರ್ಗ ಅವ್ರಿಗೆ ಚಿನ್ನ ಕೊಡ್ತಾವನಿ. ಚಿನ್ನ ಅಂದ್ರೆ ಗೋಲ್ಡ್ ಲೇಯರ್ಡ್ ಚಿನ್ನ. ಇದಕ್ಕೆ ಕಾಸ್ಟ್ ಬಂದು 13,500 ಆಯ್ತು ಗೈಸ್. ಈಗ ಅವರು ಇದನ್ನೇ ಹಾಕೊಂಡಿದ್ದು, ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಅನ್ಕೊಳ್ರಿ. ಸೊ ಇವಾಗ ಬನ್ನಿ ಈ ಗೋಲ್ಡ್ನ ಗಿಫ್ಟ್ ಕೊಟ್ಟು ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ನೋಡುವ. ಸಕ್ಕದಾಗಿದೆ ಗೈಸ್ ಇದೊಂಥರ. ಇದ್ಯಾರು ಅಂತ ಕಮೆಂಟ್, ಇದ್ಯಾರು ಅಂತ ಗೊತ್ತಿದ್ರೆ ನಿಸರ್ಗ ಅವ್ರೆ ಇರುತ್ತೆ ಸರ್, ನೀನ್ ಸುಮ್ ನಾನು ಸರಿ ಆಯ್ತು. ಕ್ವಶನ್ ಕೇಳ್ತಿದ್ದೆ, ಆಯ್ತು ಇಲ್ಲಿ ಕೇಳ್ತಿದ್ದೆ ಅದೇ. ಬನ್ರಿ ಇಲ್ಲಿ. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾರು ನೀವು ಏನ್ ಮಾಡ್ತೀಯಾ? ಖುಷಿ ಆಗುತ್ತೆ, ಖುಷಿ ಪಡ್ತೀನಿ ಅಷ್ಟೇ, ಏನ್ ಮಾಡಕ್ಕಾಗುತ್ತೆ. ನೀವು ಮುಂಚೆನೆ ಒಂದು ಗೋಲ್ಡ್ ನೋಡಿಟ್ಟಿದ್ರಿ ಗೊತ್ತಾ, ಅದ್ ಹಾಕೊಂಡಿದ್ರಿ ಸಕ್ಕದಾಗೈತೆ ಅಂತ. ಬೇಡವಾ ಅದು? ಅಯ್ಯೋ ನೀವ್ ಪ್ರ್ಯಾಂಕ್ ಮಾಡ್ತಿದ್ರಲ್ಲ, ಇವ್ನ್ಗೆ ಯಶ್ಗೌಡಂಗೆ ಅದರ ನೀನು ನನ್ ಪ್ರ್ಯಾಂಕ್ ಮಾಡಿದೀನಿ. ನಿಮ್ ಬರ್ತಡೇ ಯಾವತ್ತು? ನಾಡಿದ್ದು. ಯಾಕೆ ಪ್ರ್ಯಾಂಕ್ ಮಾಡಿ ಮತ್ತೆ? ನಿಜ ಜೊತೆಲವೇ ಒಂದು ವಾಲೆ 1 ಗ್ರಾಮ್ ವಾಲೆ ದಿನ ಇಲ್ಲ. ಖುಷಿ ಆಯ್ತಾ? ಏನ್ ಗೊತ್ತಾ ಇದು, ಅವರು 13,000 ಅಂದ್ರೆ ನಾವು 30,000 ಅನ್ಕೋಬಿಡಿ. ಆಮೇಲೆ ನೋಡಿದ್ರು ಬರೀ 13,000 ಅಲ್ವಾ ಅಂತ ಅಂದ್ಬಿಟ್ಟು ತಗೊಂಡೆ. ಖುಷಿ ಆಯ್ತಾ? ನಿಮ್ ಬರ್ತಡೇ ಗಿಫ್ಟ್ಗೆ ಅಂತ ಅಂದ್ಬಿಟ್ಟು ನಿಮ್ ಬರ್ತಡೇ ಕೊಡ್ತೀನಿ, ಇವಾಗ ಕೊಡಲ್ಲ. ಸೊ ಇವಾಗ ಇದನ್ನ ಕಾರಲ್ಲಿ ಹಿಂಗೆ ಇಟ್ಕೋಗುವ, ನಿಮ್ ಬರ್ತಡೇ ದಿವಸ ಕೊಡ್ತೀನಿ, ಅವಾಗ ಇನ್ ಸ್ವಲ್ಪ ಜಾಸ್ತಿ ಗಿಫ್ಟ್ ರ್ಯಾಪ್ ಮಾಡಿಸ್ಬಿಟ್ಟು 13,000 ಅವರು. ಚೆನ್ನಾಗೈತೆ ಬ್ರೋ. ಆದ್ರೂ ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ಕೊಡ್ತೀರಿ ಅವಾಗ 7,500 ಏನೋ ಪೇಮೆಂಟ್ ಮಾಡಿದ್ದು, ಇನ್ನು ರಿಮೈನಿಂಗ್ ಮಿಕ್ಕಿದ ಕ್ಯಾಶ್ 7,500 ಚೆಕ್. ಏನ್ ಅನ್ಸ್ತಾ ಇದೆ? ಚೆಕ್ ಮಾಡ್ರಿ. ಅಯ್ಯೋ ಅದಕ್ಕೆ ಏನಂತೆ ಯಾರು ಡವೋ ಹಿಡ್ಕೋ. ಸೀರಿಯಸ್ ಆಗಿಲ್ಲ ನಿಮ್ಮೇಲೆ ನಾನೇ ಫುಲ್ ಹೇಳು. ನಿಮ್ಮೇಲೆ ಟೈಮಿಂಗ್ಸ್ ಇಲ್ಲಿ ನೋಡ್ರಿ. ಪರಾಕಟ್ ಜ್ಯುವೆಲ್ಸ್ ಅಲ್ಲಲ್ಲ, ನಿನ್ನ 12 ಗಂಟೆ ಆಗಸ್ಟ್ ತೇಜಸ್ ಫಿಲ್ ಮಾಡ್ಸಿದ್ವಿ ಕಣಲ್ಲಿ ನೋಡ್ರಿ. ಇನ್ನೊಂದು ತಗೊಂಡು ಅದೆಲ್ಲ 3 ಚೈನ್ ತಗೊಂಡು ಅದೆಲ್ಲ ಏನ್ ಅನ್ಸ್ತು? ಆಯ್ತು ನಿಮಗ್ ಚಿನ್ನ ಸಿಕ್ತಲ್ಲ, ನಿಮ್ಗೆ ಏನ್ ಅನ್ಸ್ತು? ಸಕ್ಕತ್ತಾಗ ಅನ್ಸ್ತು ನನಗೆ. ಗೈಸ್ ಇವ್ರು ಒಂದ್ ಪರ್ಚೇಸ್ ಮಾಡ್ಕೊಂಡಿದ್ರು, ತೇಜಸ್ ಅವ್ರು ಕೊಡ್ಸಿದ್ರು. ತೇಜಸ್ ಅವ್ರು ಚೈನ್ ತಗೊಂಡಿದ್ದು ಇವ್ರಿಗೆಲ್ಲ, ಇವ್ರಿಗೆ ಹೆಂಗೆ ಗೊತ್ತಾ, ಜಸ್ಟ್ ಹಿಂಗ್ ಬಂದ್ ಹಿಂಗ್ ಕೊಡ್ತಾ ಇಷ್ಟ ಪ್ರಾಂಕ್ ಅಂತ ನಾನು ಐ ನೋ ಇಟ್ಸ್ ಪ್ರಾಂಕ್ ಅಂತ ಇವ್ರು ಅವತ್ತೇ ಹೇಳ್ಕೊಟ್ಟಿದ್ರು. ಅವ್ರಿಗೂ ಒಂದು ಪ್ರಾಂಕ್ ಮಾಡಿದೀನಿ, ತಗೊಂಡ್ ಹೋಗ್ಬಿಟ್ಟು. ಯಪ್ಪ ನಿಮ್ಗಿಂತ ದೊಡ್ಡ ಬಕ್ರ ನಾನಾಗಿದ್ದೀನಿ ಇವತ್ತೀಗ. ಖುಷಿ. ಅಯ್ಯೋ ತಾಯಿ ಖುಷಿ ಆಯ್ತು ಶರತ್ ಅವ್ರೆ. ಮಡಿಕ ಬನ್ನಿ ಆಯ್ತು. ತಂದ್ಕೊಡಿ, ಇನ್ನೊಂದ್ ತಂದ್ಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ನನ್ ಬರ್ತಡೇ ದಿನ ಇನ್ನೊಂದ್ ಕೊಡಿದ್ದು ಇವತ್ತು. ಅಲ್ಲ ಅದಕ್ಕೆ ಯಾಕೆ ಅಷ್ಟು ಓವರ್ ಆಗಿ ಮಾತಾಡ್ತೀನಿ? ನಾರ್ಮಲ್ ಕೂಲ್ ಆಗಿ ಪ್ರಾಂಕ್ ಮಾತಾಡ್ತೀನಿ. ಅಂದ್ರೆ ಪ್ರಾಂಕ್ ಮುಗೀತಷ್ಟೇ. ನಾನು ಪ್ರಾಂಕ್ ಮಾಡಕ್ಕಾಗಲ್ಲ. ನಾನು ಯಾಕೆ ಸುಳ್ಳು ಎತ್ತು ನಂಗೇನಾ ನಿಜವಲ್ಲ, ನಾನು ಸೀರಿಯಸ್ ಆಗಿ ನಿಮ್ಗೆ ಕೇಳೋದು. ನಂಗೆ ಇದು ಬೇಡ. ನೀವೇ ಹೇಳಿದ್ರಲ್ರಿ ಇದೇ ಚೆನ್ನಾಗೈತೆ ಅನ್ಬಿಟ್ಟು ಅದಕ್ಕೆ ತಂದಿದ್ದು. ನೀವ್ ಹಾಕೊಂಡಿದೀರಾ, ನೀವ್ ಇಷ್ಟಪಟ್ರಿ ಅನ್ಬಿಟ್ಟು ತಗೊಬಂದಿದ್ ನಾನು. ಇಷ್ಟ ಆಯ್ತು, ಬಟ್ ಹಾಕೊಳ್ಳೇಬೇಕು ಅನ್ನೋದೇನಿಲ್ಲ. ಬಾಡ ಸುಮ್ ಮಡಿಕಳ್ರಿ ರೀ. ಇದೇನ್ ಮಾಡಕ್ಕೆ ನಂಗೆ ಬೇಡ. ಅಲ್ಲ ಏನ್ ಹಂಗ್ ಕೊಟ್ರೆ
ನೀವು ಇಷ್ಟ ಆಯ್ತು ಅಂತ ಕೊಟ್ಟೆ, ಅದಕ್ಕೆ ಯಾಕೆ ಹಿಂಗೆ ಆಡ್ತಿರ್ರಿ? ಮತ್ತೆ ಏನ್ ಅನಿಸ್ತೈತೆ ವಿಜಯ್? ನಂಗೆ ಖುಷಿ ಆಯ್ತು ಕಣ. ಹಾ ಮತ್ತೆ ನಿನಗೆ ಕೊಟ್ಟಿಲ್ಲ ಅಂತ ಬೇಜಾರ? ಅಪ್ಪ ಗುಡಿ ನಿಂಗೆ ಕೊಟ್ಟಿಲ್ಲ ಅಂತ ಯಾಕೆ? ನಮ್ಗೆ ಹುಡ್ತಾಗ ನಿನ್ ಜೊತೆ ಒಂದ್ಸಲಿ ಕೈ ನೋಡಿ ಹೆಂಗೆ ಅಂತ ಚಿನ್ನ ಬೇಕು ನಿನ್ಗ, ಆತರ ಗೋಲ್ಡ್ ಚಿನ್ನ. ರಿಯಲ್ ಗೋಲ್ಡೇ ಕೊಡ್ತೀನಲ್ಲ ಮತ್ತೆ ನಿಮ್ಮಿಬ್ರಿಗೂ. ಇವ್ನೇ ಒಂದ್ ಚಿನ್ನ ಕಡೆ ಎಲ್ಲೆಲ್ಲಿ ಕುಯ್ಕ ಸರ್ ಕಿವಿಲ್ ಕುಯ್ಕೊಂಡು ಏನ್ ಯಾವ ತರ ಸೇಫ್ ಮಾಡ್ಸ್ಕೊತೀನಿ ಕಿವಿ ಕುಯ್ಕೊಂಡು ನಾಳೆ ಕಿವಿ ಸಿಗಿಸ್ಕೊಡ್ತೀನಿ. ನಾನು ಹೊಟ್ಟೆ ಒಳಗಿರೋ ಕುಯ್ಕತ್ತೀನಿ. ಕಳ್ಳು ಸುತ್ಕೊಂಡು ನೇತಾಕೊಳ್ಳೋದು, ಕಳ್ಳು ತಗ ನೇತಾಕೊಳ್ಳೋದು. ತೂಕ ಬರ್ತಾವ ಮುಚ್ಚಿಲ್ಲ, ನಾ ಇದು ಕಿಡ್ನಿ ಕುಯ್ಕತ್ತೀನಿ. ಗೈಸ್ ಬನ್ನಿ ಹೊರಡುವ. ಏನ್ ಅನಿಸ್ತಿದೆ? ಖುಷಿ ಆಯ್ತಾ? ತೋರಿಸಿಲ್ಲ ಏನೇನು? ಇದನ್ನ ತಗೊಂಡೋಗಿ ಶಶಿಕಲಾ ಆಂಟಿ ಕೊಡು. ನಮ್ಮ ಅಮ್ಮಂಗೆ ಚಿನ್ನದ ಕೊಡಿಸ್ತೀನಿ, ನಿಮಗೆ ಗೋಲ್ಡ್ ಲೇಯರ್ಡ್ ಕೊಡ್ಸಿದ್ದೀನಿ. ಓಕೆನಾ? ಕಥೆ ಮುಗಿಯಿತೆ. ಯಾಕ್ರಿ? ಅಲ್ಲ ಖುಷಿ ಆಯ್ತಾ ಇವಾಗಲೇ? ಆಗಿದೆ ನನಗೆ. ಇಷ್ಟೊಂದು ಖುಷಿ ಆಯ್ತು, ಇವಾಗ ಆಗ್ಲಿಲ್ಲ ನನಗೆ. ಏನಕ್ಕೆ ಆ ಥರ ಡೈಲಾಗ್ ಹೇಳಿದ್ದಕ್ಕೆ. ತೇಜ ಎಷ್ಟು ನಾವು ಪೇಮೆಂಟ್ ಮಾಡಿರೋ ಪ್ರೂಫ್ ತೋರ್ಸಕ್ಕೆ ತೇಜ ಒಬ್ರು ಫೋನ್ ಆನ್ ಮಾಡ್ತಾವ್ರೆ, ಬಟ್ ಆನ್ ಆಯ್ತಲ್ಲ. ನಿಸರ್ಗ ಅವ್ರಿಗೆ ಇದು ಇಷ್ಟ ಆಗಿಲ್ವಂತೆ, ಸೊ ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಯ್ತಾವೆ. ಬನ್ನಿ ಆಯ್ತು, ನಿಮ್ಗೆ ಯಾವ್ದು ಇಷ್ಟ ಆಯ್ತದ ತಗೊಳ್ರಿ. ಬನ್ರಿ. ಬೇಡ ಬೇಡ ಅಲ್ಲ ಬೇರೆ ತಗೊಳ್ಳಿ ಬನ್ನಿ. ಆಯ್ತು ಓಕೆ. ಕೇಳಕ್ಕೆ ಬತ್ತವ್ರೆ ಅನ್ಕೊಳ್ರಿ. ಸುಮ್ಮನೆ ಇರೋ ಕೊಡ್ಬೇಡ ಇರೋ. ಓ ಬ್ಯಾಗಾ? ಹಾಂ ಯಾ ಥ್ಯಾಂಕ್ ಯು ಸೋ ಮಚ್. ಬ್ಯಾಗ್ ಕೊಡಕ್ಕೆ ಬತ್ತವ್ರು ನೋಡ್ರಿ. ಯಾ ಓಯ್ ಇದು ನಂದು ಸೇರ್ಸ್ ಬಂದಿದೆ ಅನ್ಸುತ್ತೆ. ಇದು ನಂದು ಸೇರ್ಸ್ ಬಂದಿದೆ. ರಿಯಲ್ ಆಗಿದೆ ನಿಮ್ದು, ಪ್ರಾಂಕ್ ಅಲ್ಲ. ಫ್ರ್ಯಾಂಕ್ ಅಲ್ಲ, ರಿಯಲ್. ದಿಸ್ ಇಸ್ ಫಾರ್ ಯು. ಏ ಸುಳ್ಳು ಯಾಕೆ ಕೇಳಿ, ತಗೋ ರಿಯಲ್ ಆಗಿ ಪೇ ಮಾಡಿರೋದು ಕಣಂತೆ. ಸೀರಿಯಸ್ ಆಗಿ ನಂಬರ್ ತೋರಿಸ್ಬಿಡಿ, ಹಂಗೆ ನೋಡ್ಕೊಳ್ರಿ. 6,000. ಹಲೋ ತೇಜ, ಹೆಂಗ್ ತಂಗಿ ಅಂದ್ರೆ ನೀನು ನಮ್ಗಂತ ಹೇಳಮೆ ಖುಷಿನಾ? ಆ್ಯಕ್ಚುಯಲ್ ಕಾಸ್ಟ್ ಬಂದು ಅದು 13,000ನೇ. ತೇಜಸ್ ಅವ್ರದ್ದು ನಂದನ್ನು ಸೇರಿಸಿ ಅದು ಅದರಲ್ಲಿ 23, ಇದರಲ್ಲಿ ಒಂದು 6 ಮಾಡಿಬಿಟ್ಟು 2 ತಗೊಬಂದಿರೋದು. ಇಲ್ಲ ನಿಮ್ಗೆ ನಿಮ್ಮ ನಂಬಿಕೆ ಬತ್ತೈತಾ ಇಲ್ಲ? ಅದಕ್ಕೆ ಕೊಟ್ಟಿರೋದು ಒಂದು ಬರ್ಡೇ ಗಿಫ್ಟ್. ಖುಷಿ ಆಯ್ತಾ? ಆದ್ರೂ ಯಾಕೆ ತರಬೇಕಿತ್ತು ಇದು? ಏನು ತೆಗಿತ್ತು ಅಂದ್ರೆ ಏನಾಯ್ತದೆ? ಇದೆಲ್ಲ ಬೇಡವಾಗಿತ್ತಪ್ಪ. ಹಾಂ ಬೇಡ ಅಂದ್ರೆ ಬಿಡ್ರಿ. ಲಾವಣಿ ಅವ್ರಿಗೆ ಕೊಟ್ಬಿಡ್ತೀನಿ. ಲಾವಣಿ ಅವರೇ ಇನ್ನೊಂದು ಬೇಕಾ ನಿಮ್ಗೆ? ಅಯ್ಯೋ ಬೇಡ. ಸುಮ್ಮನಂದಿ ಬಿಡಿ, ಕೊಡೋದು ಇಲ್ಲ. ಹುಷಾರಾಗಿ ಇಟ್ಕೊಳ್ರಿ. ಏನು ಅನಿಸ್ತಿದೆ? ಹಾಂ ನಿಜ ಎಮೋಷನಲ್ ಯಾಕೆ ಇದ್ದೀರಾ? ಗೋಲ್ಡ್ ತನಕ ಇದರೆಲ್ಲ ಯಾರು ಕೊಡ್ಸಿಲ್ಲ ಅಲ್ವಾ? ಅಟ್ಲೀಸ್ಟ್ ಗೋಲ್ಡ್ ಪ್ಲೇಟೆಡ್ ಯಾರು ಕೊಡ್ಸ್ತಾ ಇದೀರಲ್ಲ, ಅದು ಓಪನ್ ಮಾಡಿ ನೋಡಿ ತೋರಿಸಿ. ಚೈನ್ ತೋರಿಸಿ ಗೈಸ್, ಇದೆ ನೋಡಿ ಚೈನು, ನೀವು ಹಿಡ್ಕೊಳ್ರಿ. ನಿಂದು ಒಂದು ಗೋಲ್ಡ್ ಹಿಡ್ಕೊ ಗೈಸ್. ಇದು ಇವ್ರಿಗೆ ತೇಜಸ್ ಅವ್ರು ಕೊಡ್ಸಿರೋದು. ಇದು ಬೇಕಾ? ಇವ್ರಿಗೆ ಇಷ್ಟ ಅಂತ ಆದ್ರೂ ನೀವೇ ಇಟ್ಕೊಳ್ಳಿ. ತೋರಿಸ್ತೀವಿ ಚೆನ್ನಾಗೈತೆ ಅಂತ ಹೇಳಿದ್ರು ಗೈಸ್. ಇದು ಲಾವಣ್ಯ ಅವ್ರ ಗಿಫ್ಟು, ಇದು ನಿಸರ್ಗ ಅವ್ರ ಗಿಫ್ಟು. ಇಬ್ರಿಗೂ ಗಿಫ್ಟ್ ಕೊಡ್ಸಿದ್ದು ನಾನು. ಥ್ಯಾಂಕ್ಸ್ ಹೇಳ್ರಿ ಇಬ್ರು. ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ನನ್ನ ಬರ್ಡೇ ಆದ್ಮೇಲೆ ಕೊಡ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇ ಪ್ರೀ ಬರ್ಡೇ ಗಿಫ್ಟ್ ಇದು. ಆಮೇಲೆ ಬರ್ಡೇ ದಿನ ಒಂದು ಕೊಡ್ತೇನೆ, ಪೋಸ್ಟ್ ಬರ್ಡೇ ಒಂದು. ಇಟ್ಸ್ ರಿಯಲ್ ನಾ? ಇಟ್ಸ್ ರಿಯಲ್ ನಾ? ಯಾಕೆ ಕಳ್ತಿ? ಅಯ್ಯೋ ಕಣ್ಣೀರ್ದಾಗ ಚೇತದಲ್ಲ ಪಾಪ. ಗೈಸ್ ಆದ್ರೂ ಇವ್ರ ಆಕ್ಟಿಂಗ್ಗೆ ಎಲ್ರು ಕ್ಲಾಪ್ಸ್ ಹಾಕ್ರಪ್ಪ. ಗೈಸ್ ಇವ್ರು ಹೆಂಗೆ ನಾವೆಲ್ಲ ಚಿನ್ನ ಇಸ್ಕೊಳಕ್ ಬತ್ತವ್ರೆ ಅಂದ್ರೆ, ಇಲ್ಲ ನಿಮ್ ಬ್ಯಾಗ್ ಮಾಡಿಸ್ಬಿಟ್ಟಿದ್ದೀರ ಅಂತ ಕೊಡಕ್ ಬತ್ತವ್ರೆ. ಜೊತೆಗೆ ಬಿಲ್ ಬೇರೆ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. Actually, your gold is very nice. Give me. I will. Yes, go to flirting skills. PhD ಮಾಡಿರೋದು. Yes, ನಾವೆಲ್ಲರೂ PhD ಇನ್ ಮೆಡಿಕಲ್ ಅಂತ ಅಂದ್ಬಿಟ್ಟು PhD ನ ಕೆಲವೊಂದು ಸ್ಪೆಸಿಫಿಕ್ ಇದ್ರಲ್ಲಿ ಮಾಡಿದ್ರೆ, ಇವರು ಫ್ಲರ್ಟಿಂಗ್ ಅಲ್ಲೇ PhD ಮಾಡ್ಬಿಟ್ಟವ್ರೆ. ಬ್ರೋ ಆಸ್ PhD ಇನ್ ಫ್ಲರ್ಟಿಂಗ್. ಸೂಪರ್ ಬ್ರೋ.
ಒಂದೇ ದಿವಸಕ್ಕೆ ಮೊದಲನೇ ಸತಿ ಮೀಟ್ ಆಗಿದ್ದಾಗ ನಿಸು ಅವ್ರ ಜೊತೆ ಫ್ಲರ್ಟಿಂಗ್ ಮಾಡ್ತಿದ್ರು, ಸ್ವಲ್ಪ ಬೋರ್ ಆಯ್ತೇನು. ಇವಾಗ ಲಾವಣಿ ಅವ್ರು ಬಂದ್ರೆ ಲಾವಣಿ ಅವ್ರ ಜೊತೆ ಶುರು ಮಾಡ್ಕೊಂಡ್ರು. ಏನ್ ಹೇಳ್ತಾ ಬ್ರೋ ನೀನು? ಫ್ಲರ್ಟಿಂಗ್ ಅಲ್ಲ ಅದು, ಆಕ್ಚುಲಿ ಎಲ್ರಿಗೂ ಒಂದು ಕರೆ ಆಗ್ತದೆ, ಎಲ್ರಿಗೂ ಒಂದು ಡೈಲಾಗ್ ಹೊಡಿ ಬ್ರಾ. ಎಂಟರ್ಟೈನ್ಮೆಂಟ್ ನಾವು ಬಂದಿದ್ದೆ ಪರ ಕಟ್ಟು ಅದು ಹೊಡಿ ಬ್ರೋ. ಎಂಟರ್ಟೈನ್ ಮಾಡಕ್ಕೆ 100 ಫಾರ್ಮ್ಸ್ ಇರ್ತವೆ. ತುಂಬಾ ಜನ ತುಂಬಾ ತರ ಇದೊಂದು ಟ್ರೈ ಮಾಡೋಣ ಅಂತ ಮಾಡ್ತಾವ್ರೆ ಅಷ್ಟೇ. ನೀ ಯಾವ ಟ್ರೈ ಮಾಡಿದ್ದೆ? ಡೈರೆಕ್ಟ್ ಪ್ರಪೋಸು ಅಲ್ಲ, ನಾನಾದ್ರೆ ಲೈವ್ ಅಲ್ಲಿ ಹೇಳ್ತೀನಿ, ಇವರೆಲ್ಲ ಇನ್ಸ್ಟಾ ಮೆಸೇಜ್ ಅಲ್ಲಿ ಹೇಳ್ತಾರೆ ಚಿನ್ನು ಮುದ್ದು ಬಂಗಾರ ಅಂತ. ಕೆಲವರು ಮನ್ಸಲ್ಲಿ ಓಪನ್ ಆಗಿ ಹೇಳ್ತಾರೆ. ನೀನಲ್ಲ ಬ್ರೋ, ಬ್ರೋ ನನಗೆ ತೋರಿಸಿದ್ದೆ, ಅಲ್ಲಿ ತೋರಿಸುವ ವಿಜಿಗೆ ಇದೆಲ್ಲ ಕಟ್ ಮಚ್ಚ. ಹೌ ಮೆನಿ ಗರ್ಲ್ಸ್ ಹ್ಯಾವ್ ಯು ಟೋಲ್ಡ್ ಐ ಲವ್ ಯು? ಕನ್ನಡದಲ್ಲಿ ಹೇಳಪ್ಪ. ಸರಿ ಮತ್ತೆ ಎಷ್ಟು ಜನ ಹುಡುಗಿಗೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಯಾ? ಒಬ್ರಿಗೆ ಹೇಳಿದ್ದೆ, ರಿಜೆಕ್ಟ್ ಆಗೋಯ್ತದೆ. ಯಾವಾಗ ಮಚ್ಚ ಎಷ್ಟು ವರ್ಷದಿಂದ ಮಾಡಿದ್ದು? ಈಗ ಒಂದು 3 months ಏನಾಯ್ತು ಅಷ್ಟೇ. ಓಕೆ, ಸ್ಟಿಲ್ ಯು ಆರ್ ಲವಿಂಗ್ ಹರ್? ಇವನು ಫೀಲಿಂಗ್ ಸ್ಟೇಟಸ್ ಹಾಕತಾ ಇರ್ತಾನಲ್ಲ, ಇಲ್ಲಿ ನೋಡಿ ಇದೇ ರಿವೀಲ್ ಮಾಡೋನೆ. ಫೀಲಿಂಗ್ ಸ್ಟೇಟಸ್ ಹಾಕೊಳ್ಳೋದು ಆ ಹುಡುಗಿಗೋಸ್ಕರ ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ಅವ್ರು ಒಪ್ಕೋತಿಲ್ಲ. ಈ ವ್ಲಾಗ್ ಏನಾದ್ರು ನೋಡಿದ್ರೆ ನೀವು ಅಗ್ರಿ, ನಮ್ಮ ಹುಡುಗ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂತಾನೆ, ನಿಮ್ಗೆ ಬೇಜಾರಾಗಲ್ಲ, ಜೀವನ ಪೂರ್ತಿ ನಗ್ನಗ್ತಾನೆ ಇರ್ತೀರಾ, ನಗ್ನಗ್ತಾನೆ ಸಾಯ್ತೀರಾ ಬೇಕಿದ್ರೆ ಅಂತ ಹುಡುಗ. ಸೊ ಅಗ್ರಿ ಹಿಮ್. ಓಕೆ, ಏನ್ ಅನ್ಸ್ತೈತೆ ನಿಂಗೆ? ಖುಷಿ ಆಯ್ತು ನೀ ಪ್ರ್ಯಾಂಕ್ ಮಾಡಿದ್ದು, ಸಪೋರ್ಟ್ ಮಾಡಿದ್ದು, ತೇಜು ಕೂಡ ಸಪೋರ್ಟ್ ಮಾಡಿದ್ದು, ಎಕ್ಸ್ಪೆಕ್ಟ್ಲಿ ಇವ್ರು ಬರ್ಸ್ಟ್ ಪ್ರ್ಯಾಂಕ್ ಆಗಿದ್ದು ಅಷ್ಟೇ. ಬನ್ನಿ ಇವಾಗ ಹೊರಡುವ. ಇವಾಗ ಟೈಮ್ ಬಂದು 3 ಗಂಟೆ 15 ನಿಮಿಷ ಆಗೋದು ಅನ್ಕೊಳ್ರಿ. 15 ನಿಮಿಷ ನಾವು ಒಟ್ಟಿಗೆ ಹೋಗೋ ಗಂಟೆ 12 ಗಂಟೆ ಮನೆಗೆ ಹೊರಡು. ಊಟ ಗಿಟ ಏನು ಮಾಡಿರಲಿಲ್ಲ. 11 ಗಂಟೆಗೆ ಚೆಕ್ಔಟ್ ಇದ್ದಿದ್ದು, ನಾವು 1 ಗಂಟೆಗೇನೋ ಚೆಕ್ಔಟ್ ಆದ ಎಲ್ರೂ. ಬಟ್ ಆದರೆ ಇಲ್ಲಿ ಪ್ರ್ಯಾಂಕು ಗೀಂಕು ಅದೆಲ್ಲ ಮಾಡೋ ಗಂಟೆ 3 ಗಂಟೆ ಆಯಿತು. ಇವಾಗ ಊಟ ಮಾಡ್ಕೊಂಡು ಮಧ್ಯ ಆದರೂ ಯಪ್ಪ ಏನು ಸಖತ್ ಕಾಣಿಸ್ತೈತೆ ನೋಡ್ರಿ. ವ್ಯೂ ಇಸ್ ಅಲ್ಟಿಮೇಟ್. ಲಾವು ನಾನು ಮುಂದೆ ಅಂತೆ ಏನು ಹೇಳಕ್ಕಾಗ್ತಾ ಇಲ್ಲ ಬ್ರೋ, ನೋ ಕಮೆಂಟ್ಸ್. ಗೈಸ್ ರಿವರ್ಸ್ ಹೋಯ್ತು ಅವ್ನು ಹಿಂದಿಂದಕ್ಕೇನೆ. ತೇಜ ನೋಡಿ ತಿರುಗಿಸೋದಿಲ್ಲ. ಗೈಸ್ ಇದು ಮುನ್ನಾರಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅನ್ಕೊಳ್ರಿ. ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ಗಳು ಚೆನ್ನಾಗವೆ, ಬಟ್ ಆದರೆ ಇದು ಹೆವಿ ಫೇಮಸ್ ಮುನ್ನಾರಲ್ಲೆಲ್ಲ. ಬನ್ನಿ ತೋರಿಸ್ಕೊಡ್ತೀನಿ. ನಾವು ಹೋದ ಸತಿ ಬಂದಿದ್ದಾಗ ಅಷ್ಟು ವಾಟ್ರ್ ಹರಿದಿರಲಿಲ್ಲ, ಬದಲು ಈ ಕಡೆ ನೋಡಿ. ಓಹೋ ಯಪ್ಪ ಗೈಸ್ ಇಲ್ಲಿ ನೋಡಿ ಮಾಮ. ಗೈಸ್ ಹೋದ ಸತಿ ಬಂದಿದ್ದಾಗ ಗೂಳಿ ಮತ್ತೆ ಇಸ್ರಾರು ವಾಟರ್ ಫಾಲ್ಸ್ ಹತ್ರಕ್ಕೆ ಹೋಗಿದ್ರು, ಅವಾಗ ಜಾಸ್ತಿ ನೀರಿನಿಲ್ಲ. ಇವಾಗ ಎಷ್ಟು ನೀರು ಐತೆ ಅಂದರೆ ಗೈಸ್ ಇನ್ನೂ ನೀರು ಜಾಸ್ತಿ ಐತಿದೆ. ಇದು ರೀಲ್ಸಲ್ಲೆಲ್ಲ ನೋಡಿರೋದಕ್ಕೆ ಇದು ಸ್ವಲ್ಪ ಕಮ್ಮಿನೇ ಅನ್ಕೊಳ್ರಿ, ಇನ್ನೂ ಹೆವಿ ಜಾಸ್ತಿ ಇರ್ತಿದ್ದು. ಮತ್ತೆ ನೀವು ಅಲ್ಲಿ ಗಂಟೆ ಹೋಗಿದ್ರಿ ಅಲ್ವಾ? ಈ ಸಲ ನೀವು ಹೋಗಿದ್ದು ಇಲ್ಲಿ ಗಂಟೆ ಹೋಗಿದ್ದು ನೀವು? ಇಲ್ಲಿ ಇನ್ನೂ ಅಲ್ಲಿ ಗಂಟೆ ಹೋಗಿದ್ರಂತೆ. ಅವಾಗ ಜಾಸ್ತಿ ನೀರು ಬಿಡ್ತಿರ್ಲಿಲ್ಲ, ಇವಾಗ ಸ್ವಲ್ಪನೇ ಚೂರು ಅಷ್ಟೇ. ಬಟ್ ಇವಾಗ ಈ ವೆದರ್ ಸೈಕ್ ಅನ್ಕೊಳ್ರಿ, ಸಿಕ್ಕಾಪಟ್ಟೆ ಸಕಲಾದೆ. ಗೈಸ್ ಎಸ್ಕೊಂಡ ಒಳಗೆ ಹೇಳಿದ್ದು. ಗೈಸ್ ಒಬ್ರು ಅವ್ರ ಅಮ್ಮನ ನೋಡಿ ಹೆಂಗ್ ಕರ್ಕ ಬಂದವ್ರೆ ಕ್ಯೂಟ್ ಆಗಿ. ಗೈಸ್ ಇವಾಗ ಕೇರಳ ಬಿರಿಯಾನಿ ತಿಂತಾರೆ, ಮುನ್ನಾರ್ ಬಿರಿಯಾನಿ. ಗೈಸ್ ಕೇರಳದಲ್ಲಿ ನೀರು ನೋಡಿ ಯಾವ ಕಲರ್ ಇದೆ. ಇದು ಎಲ್ದಿ ಅಂತ ಈ ತರ ನೀರು ಕುಡಿಯೋದು. ಗೈಸ್ ಹೋಯ್ತಿದೀವಿ ಅಂದಿವೆ, ಇನ್ನು ಮುನ್ನಾರೇ ಬಿಟ್ಟಿಲ್ಲ ಅನ್ಕೊಳ್ರಿ. ಮುನ್ನಾರು ಬಿಡಕ್ಕೇನೆ ಇನ್ನೂ ಹತ್ತತ್ರ 2 ಗಂಟೆ ಬೇಕಾಯ್ತದೆ. ಆದ್ರೂ ಸಕ್ಕತ್ತಾಗೈತೆ. ಇವಾಗ 5:30 6 ಗಂಟೆ ಇದ್ದದ್ರ ಟೈಮು. ವೆದರ್ ಇನ್ನೂ ಸಕ್ಕತ್ತಾಗೈತೆ ಅನ್ಕೊಳ್ರಿ. ವಿಜಿಗೆ ವಾಮಿಟು ಕಾರಿಂಗಿ ಮುಲಿಸೋದಕ್ಕೆ. ಮಚ್ಚ ವಾಟ್ ಆರ್ ಯು ಫೀಲಿಂಗ್ ಮಚ್ಚ? ಏನೈತೆ ಇದು? ವಾಮಿಟ್ ಆಯ್ತು. ಹಾಂ, ಕೆಟ್ಟವ್ರಿಗೆ ಅದಕ್ಕೆ ಕೆಳ ಕೆಟ್ಟದೇ ಆಗೋದು. ಟರ್ನಿಂಗ್ ಹೆಂಗಿದಿಲ್ಲಿ ಬಿರಿಯಾನಿ ತಿಂದಿದ್ದೆ. ಗೈಸ್ ಇವಾಗ ನಾವು ಮುನ್ನಾರ್ ಇನ್ನೂ 7 ಗಂಟೆ, ಸಂಜೆ 7 ಗಂಟೆ ಆಗದೆ. ನಾವು ರೆಸಾರ್ಟ್ನ ಒಂದು 3:30-4 ಗಂಟೆ ರೆಸಾರ್ಟಲ್ಲಿ ಆಗಿದ್ದು ಅನ್ಕೊಂಡ್ರಿ. ಬತ್ತಾದಾರಿಲಿ ಮುನ್ನಾರ್ ಇನ್ನೊಂದ್ಸತಿ ಯಾವಾಗ ಬತ್ತೀವೋ ಏನೋ ಅನ್ಕೊಂಡು ಏಕದಾರಿಲಿ ಸ್ಟಾಪ್ ಹಾಕೊಂಡು ಇವಾಗ 7 ಗಂಟೆ ಇನ್ನೂ ಮುನ್ನಾರಲ್ಲವಿ. ನಮ್ಮ ಮನೆಗೆ ಹೋಗೋದಕ್ಕೆ 9 hours 47 ನಿಮಿಷ.
ಇವಾಗ 7 ಗಂಟೆ, ಬೆಳಗಿನ ಜಾವ 5 ಗಂಟೆ ತೋರಿಸ್ತಾ ಇದೆ. ಬಟ್ ನನ್ನ ಪ್ರಕಾರ ನಾವು ರೀಚ್ ಆಗೋದು ಬೆಳಗಿನ ಜಾವ ಒಂದು 7-8 ಗಂಟೆ ಹಂಗೆ. ಅಲ್ಲ ಮಚ್ಚ, 7-8 ಗಂಟೆನೂ ಹೋಗಲ್ಲ, 1-10 ಗಂಟೆ ಹೋಗ್ತೀರಾ ಮಚ್ಚ. ಇವಾಗ ಮುನ್ನಾರ್ ಚೆಕ್ ಪೋಸ್ಟ್ ಪೊಲೀಸರು ಚೆಕ್ ಮಾಡಕ್ಕಿದವ್ರೆ. ಆದ್ರೆ ಮನ್ಸಿಗೆ ತಗೋಬೇಡ. ಏನಪ್ಪ ಸಮಾಚಾರ? ಏನು ಇದೆ ಕಣ ಹೇಳು, ರೋಡ್ ಕ್ಲೋಸ್ ಮಾಡ್ತಾರ ಅಂತ ನಿನಗೆ ಗೊತ್ತಿಲ್ವ ಅಂದಿ? ರೋಡು ಅದು ಲೇಟ್ ಆಗೋಯ್ತು ಕಣಪ್ಪ. ಹಾ ಊಟಪ್ಪ? ಏನಿಲ್ಲ ರೋಡು ತಾರ್ ರೋಡ್ ಕಣಪ್ಪ. ಆ ರೋಡ್ ಒಂದ್ ನನಗೂ ಗೊತ್ತು, ಏನ್ ರೋಡ್ ಕ್ಲೋಸ್ ಒಂದಿಲ್ಲ ಅಂತ ಕೇಳ್ದು. ಇದು ಚಾಮರಾಜನಗರದ್ದು ರೋಡ್ ಕ್ಲೋಸ್ ಆಗ್ಬಿಟ್ಟದೆ. ಆಮೇಲೆ ಅದಕ್ಕೆ ನಮ್ಮ ಅಪ್ಪಂಗೆ ಫೋನ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ಕೊಡೋಕೆ ಅಂದ್ಬಿಟ್ಟು ಹೋಯ್ತಾವ ಇವಾಗ. ಹೊಸ ಮಾತಾಡಪ್ಪ. ಲೋಪ ನನ್ ಮಗನ ಯಾವ ಚಾಮರಾಜನಗರ ಕಂಡು ಬರ್ತಾ ಇದೆ ನೀನೀಗ? ಅಪ್ಪ ಈ ಕಡೆ ತಮಿಳ್ನಾಡು ಇದು ಸತ್ಯಮಂಗಲಂ ಘಾಟ್ ಇಲ್ವಾ, ವೀರಪ್ಪನ್ ಇದ್ನಲ್ಲ? ಸರಿ, ಸತ್ಯಮಂಗಲ ಅದಕ್ಕೆ ಆ ಕಡೆ ಕಂಡು ಬರ್ತಿದ್ದೆ, ಕೇಳಕ್ ಹೋದವ್ ನೀನು? ಅಪ್ಪ ಹಂಗಾನೆ ಹೋಗೋದು, ಮುನ್ನಾರು ಇದು ಎಲ್ಲ ಇಲ್ಲೇ ಇರೋದು, ಅಕ್ಕಪಕ್ಕನ ತಮಿಳ್ನಾಡು. ಈಗ ಎಲ್ ಬರ್ತಾ ಇದೆ ಚಾಮರಾಜನಗರದ್ದು? ಇದು ತಳಪತಿ ವಿಜಯ್ ಅವ್ರು ಮೀಟ್ ಮಾಡ್ಬೇಕು ಅಂದಿದ್ರು, ಮೀಟ್ ಮಾಡ್ಕೊ ಬರವ ಅಂತ ಬತ್ತವನಿ ಕಣಪ್ಪ. ಏನ್ ದಳಪತಿ ವಿಜಯ್? ಅವ್ರು ಮೀಟ್ ಮಾಡ್ಬೇಕಂತ ಕಣಪ್ಪ ನಾನು. ಯಾರ ನೀನು? ಹಾ ಬದವಿ ಕನ್ಸ್ ಕಾಣ್ಬೇಕಾದ್ರು ಸರಿಯಾಗಿ ಕನ್ಸ್ ಕಾಣ್ಬೇಕು. ಅಪ್ಪ ನಂದು ಹುಚ್ಚ ಕನ್ಸು ಕಣಪ್ಪ, ಅದನ್ನ ಸಾಧಿಸಕ್ ಆಗಲ್ಲ ಅನ್ಕೋಬೇಕು ಅಂತ ಕನ್ಸ್ ಕಾಣದ್ ನಾನು. ಒಂದಲ್ಲ ಒಂದ್ ದಿವಸ ಮೀಟ್ ಆಯ್ತೀನಿ ಕಣಪ್ಪ. ಒಂದಲ್ಲ ಒಂದ್ ದಿವಸ ಮೀಟ್ ಆಯ್ತೀನಿ. ಮೀಟ್ ಆಗೋದಿರ್ಲಿ, ಎಲ್ಲಿದೆ ಅಂತ. ಇನ್ನು ತಮಿಳ್ನಾಡಲ್ಲಿ ಅವನಿ ಕಣಪ್ಪ, ಸೇಮ್ ಮೀಟಿಂಗ್. ಸರಿ ಅಲ್ಲೇ ಗೈಸ್ ಇವಾಗ ನಮ್ಮ ಕರಿಂಗಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸೋ ಅಂತ ಅಂದ್ಬಿಟ್ಟು ನಿಲ್ಸೋನೆ. ನಮ್ಮ ಕರ್ನಾಟಕದಲ್ಲಿ 98 ಅನ್ಸುತ್ತೆ ಗೈಸ್, ಗೊತ್ತಿಲ್ಲ ಎಷ್ಟೋ ಕರೆಕ್ಟಾಗಿ. ಬಟ್ ಇಲ್ಲಿ 100 ರೂಪಾಯಿ ಅಂತೆ. ನಾವು ಹೋಗೋ ರೂಟ್ ಐತಲ್ಲ, ಅಲ್ಲಿ ಒಂದು ಘಾಟ್ ಸೆಕ್ಷನ್ ಸಿಗ್ತದೆ, ಅದು ಬೆಳಗಿನ ಜಾವ 6 ಗಂಟೆಗೆ ಓಪನ್ ಆಗೋದು. ಇವಾಗ ಒಂದು 9:15 ಆಗೋದು ಟೈಮು ಓಪನ್ ಆಗೋದು. ಅಲ್ಲೇನಾದ್ರು ನಾವು ಇವಾಗ ಹೋಯ್ತು ಅಂದ್ರೂ ಅಲ್ಲಿ 6 ಗಂಟೆ ತನಕ ವೆಯ್ಟ್ ಮಾಡಬೇಕು. ಸೊ ವೆಯ್ಟ್ ಮಾಡೋ ಟೈಮಲ್ಲಿ ಎಲ್ಲಾದರೂ ಒಂದು ಕಡೆ ಇದು ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಚಿಕನ್ ಸುಟ್ಕೊ ತಿನ್ನುವ ಅಂತ ಪ್ಲ್ಯಾನ್ ನಡೀತಾ ಇದೆ. ನೋಡುವ ಏನಾಯ್ತದೆ ಅಂತ ಅಂದ್ಬಿಟ್ಟು. ಇಲ್ಲ ಅಕಸ್ಮಾತ್ ಅದಾಗಿಲ್ಲ ಅಂದರೆ ನಾವು ಹಣ್ಣೂರು, ಕೊಳ್ಳೇಗಾಲ, ಮಲೇಶ್ಪುರ ಬೆಟ್ಟ ಆ ಸರೌಂಡಿಂಗ್ಸ್ ರೂಟಿಂದ ಹೋಗ್ಬೇಕು. ಹಂಗೆ ಹೋಗಿ ರೀಚ್ ಆದ್ರೂ ಮಿಡ್ ನೈಟು 4 ಗಂಟೆ 5 ಗಂಟೆ ಹಿಂಗೆ ರೀಚ್ ಆಯ್ತೀವಿ. ಮಿಡ್ ನೈಟೆಲ್ಲ ಬೆಳಗಿನ ಜಾವ. ನೋಡುವ ಗೈಸ್ ಏನಾಯ್ತದೆ ಅಂತ ಅಪ್ಡೇಟ್ ಮಾಡ್ತೀನಿ. ಗೈಸ್ ಫುಲ್ ಟ್ಯಾಂಕು 5240. ಗೈಸ್ ಈ ಗಾಡಿಗೆ ಡೀಸೆಲ್ ಹಾಕ್ಸಿ ಸಾಕಾಗೋಯ್ತು ಅನ್ಕೊಳ್ರಿ. ಡೀಸೆಲ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟು ತೇಜಸ್ ಅವ್ರದ್ದು ಇನ್ನೂ ಕಮ್ಮಿ ಅನ್ಕೊಳ್ರಿ, 6-7 ಕೊಡ್ತದೆ. ನಂದು ಅಟ್ಲೀಸ್ಟ್ ಒಂದು 9-10 ಘಾಟ್ ಸೆಕ್ಷನೆಲ್ಲ ಅಷ್ಟು ಕೊಟ್ಟರೆ, ಒಂದು ಹೈವೇಲಾದರೂ ಅಟ್ಲೀಸ್ಟ್ ಒಂದು 11-12 ಗಂಟೆ ಟಚ್ ಕೊಡ್ತದೆ. ಅವ್ರದ್ದು ಅಷ್ಟು ಇಲ್ಲ ಅನ್ಕೊಳ್ರಿ, ಎಷ್ಟು 9 ಅವ್ರದ್ದು ಅಷ್ಟೇ ಕೊಡೋದು. ನಮ್ಮದು ಅಟ್ಲೀಸ್ಟ್ ಕೊಡ್ತಾ ಇದೆ. ಬಟ್ ಆದರೂ ಇದಾಕ್ಸಕ್ಕೂ ಕಷ್ಟ ವಯಸ್ಸು. ಹೆಂಗೆ ಮೇಂಟೈನ್ ಮಾಡೋದು ಯಪ್ಪ. ನಾವು ಜಾಸ್ತಿ ಟ್ರಿಪ್ ಹೊಡಿಯೋದು ಕಮ್ಮಿ ಮಾಡಿದ್ರೆ ಬೇಕಿದ್ರೆ ಮಾಡ್ಬೋದು ಮೇಂಟೈನು. ನಾವು ಜಾಸ್ತಿ ಹೊಡಿತೀವಲ್ಲ ಅದಕ್ಕೆ. ಗೈಸ್ ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಗುಂಡ ತೇಜು ಬ್ರೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸೋ ಜ್ಞಾಪಕದಲ್ಲಿ ಸ್ವಲ್ಪ ಏನೇನೋ ಆಳು ಮುಳು ತಿಂತ ಬಂದವ್ರೆ. ನಾವು ಊಟಕ್ಕೆ ನಿಲ್ತೀವಿ. ನಾನು ದೋಸೆ ತಿಂತವ್ನಿ, ನೀವೇನು ತಿಂತೀರ ಬ್ರೋ? ನಾನು ಆಮ್ಲೆಟ್ ತಿಂದೆ. ಈ ದೋಸೆ 2 ಪೀಸ್ ತಿಂತೀನಿ, ನಂಗೆ ಹೊಟ್ಟೆ ತುಂಬೋಗುತ್ತೆ. ಟೇಸ್ಟ್ ನೋಡ್ಬೇಕಾದ್ರೆ ಆ ದೋಸೆ ತಿಂದಿಲ್ಲ. ನಿಜವಾಗ್ಲೂ ಇವರಷ್ಟು ತಿನ್ನೋರು ನನ್ನ ಜೀವನದಲ್ಲೇ ನೋಡಿಲ್ಲ ಅನ್ಕೊಳ್ರಿ. ತಿಂತಾರೆ ಬಾಯಿ ಹಾಕೋದಕ್ಕೆ ಎಲ್ಲ ಸಣ್ಣ ಹಾಕಿನ ಅನ್ಸುತ್ತಪ್ಪ. ಮತ್ತೆ ಎಲ್ಲಿ ನಿಮ್ಮ ಸಂಜೆ ಅವರು? ಸಂಜೆ ಬರ್ತಾರೆ, ಕಾಣಿಸಿಲ್ಲ. ಯಾಕೆ ಕರ್ದಿಲ್ಲ? ಯಾರು ನೀ ಕರಿಬೇಕಲ್ಲ ಅವರು? ನನ್ ಕರ್ದಿದ್ದೆ ನೀನಲ್ಲ ಬ್ರೋ. ನನ್ ಕರ್ದಿದ್ ನೀವು ರೆಸಾರ್ಟ್ ಬುಕ್ ಮಾಡಿದ್ ನೀವೇ ಅಲ್ಲ ಬ್ರೋ? ಬುಕ್ ಮಾಡ್ಬಿಟ್ರೆ ಮತ್ತೆ ನಿಮ್ಮ ಸಂಜೆ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀರ ಬ್ರೋ? ಸಂಜೆ ಅವ್ರನ್ನ ಮಿಸ್ ಮಾಡ್ಕೊಂಡು ಎಷ್ಟು ಬೇಜಾರಾಗ್ಬಿಟ್ಟು. ಗೈಸ್ ಇವಾಗ ನಾವು ತಮಿಳ್ನಾಡಲ್ಲವಿ, ಅಲ್ಲಿ ನೋಡ್ರಿ ಪೊಲೀಸ್ PM ಸ್ಕೂಲ್ ಆಫ್ ಎಕ್ಸಲೆನ್ಸ್ ತಮಿಳ್ನಾಡು. ನಮ್ಮ ಪೊಲೀಸವರು ಇದು ಏನದು ಸ್ಟಾಪ್ ಮಾಡಿ ಡೀಟೇಲ್ಸ್ ಕಳ್ಸ್ಕೊಂತವ್ರೆ. ನಮ್ಮದು DL ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಕಾಪಿ ಎಲ್ಲ ಕೊಟ್ಟು ನಮ್ದಾಯಿತು. ಇವಾಗ ನನ್ನ ಫ್ರೆಂಡ್ ಇಸ್ರಾರು ತೇಜಸ್ ಅವ್ರ ಕಾರ್ ಐತಲ್ಲ ಅಲ್ಲಿ ಚೆಕ್ ಮಾಡ್ತವ್ರೆ. ಪೊಲೀಸ್ ಹಿಡ್ಕೊಂಡವ್ರೆ ನಮ್ಮನ್ನ. ಗೈಸ್ ತಮಿಳ್ನಾಡು CM ತಳಪತಿ ವಿಜಯ್ ಅವ್ರ ನೆನಪಾಯ್ತವ್ರೆ. ಗೈಸ್ ನಮ್ಮನ್ನ ಪೊಲೀಸವ್ರು ಹಿಡ್ಕೊಂಡಿದ್ರು. ಯಾವುದೇ ಥರ ಪ್ರಾಬ್ಲಮ್ ಮಾಡೋದಾಗಲಿ ಎಂಥದ್ದು ಇಲ್ಲ ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಕ್ಲೀನಾಗಿ ಸ್ಮೂತಾಗಿ ನೀಟಾಗಿ ಸಕ್ಕದಾಗಿ ಮಾತಾಡ್ಸೋದವ್ರು ಅನ್ಕೊಳ್ರಿ. ನಾನು ಐ ಆಮ್ ಫ್ರಮ್ ಕರ್ನಾಟಕ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳಿದೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ, ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು, ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಕಳಿಸಿದ್ರು. ಬನ್ನಿ ಇವಾಗ ಮನೆಗೆ ರೀಚ್ ಆಗೋದು ಮುಂಚೆ ಸ್ಟಾರ್ಟಿಂಗಲ್ಲಿ ಮುನ್ನಾರ್ ಬಿಟ್ಟಾಗ 3 ಗಂಟೆ ಇತ್ತು, ಆಮೇಲೆ 4 ಗಂಟೆ ಆಯ್ತು. ಇವಾಗ 6 ಗಂಟೆ 12 ನಿಮಿಷ ತೋರಿಸ್ತದೆ. ನಮ್ಮ ಮನೆಗೆ ಹೋಗೋ ಗಂಟೆ 7 ಗಂಟೆ ನೆನ್ಕೊಳ್ರಿ. ಮನೆಗೆ ನೆನ್ನೆನೂ ಫುಲ್ ನಿದ್ದೆ ಮಾಡಿಲ್ಲ, ಇವತ್ತು ಫುಲ್ ನಿದ್ದೆ ಮಾಡಿಲ್ಲ. 2 ಡೇಸ್ ನೋ ನಿದ್ದೆ.
ಇವತ್ತು ನಿದ್ದೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಗೂಳಿ ಕೈಯಲ್ಲಿ ಗಾಡಿ ಕೊಟ್ಟರೆ ಮಲ್ಕೋಬೋದು, ನೋಡುವ. ನನ್ನ ಕೈಲೇನೋ ನಿದ್ದೆ ಏನಾದರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಗೂಳಿ ಕೈಲಿ ಕೊಡ್ತೀನಿ, ಇಲ್ಲ ಇಸ್ರಾಡ್ ಕೈಲಿ ಕೊಡ್ತೀನಿ. ಗೈಸ್ ತಮಿಳ್ನಾಡು ಘಾಟಲ್ಲಿ ಹೋಯ್ತಿದ್ದೋ ಪೂರ್ತಿ 2 ಈ ಕಡೆ 2 ಕಿಲೋಮೀಟ್ರು, ಆ ಕಡೆ 2 ಕಿಲೋಮೀಟ್ರು. ಇಲ್ಲ ಟ್ರಾಫಿಕ್ ಜಾಮ್ ಬಗ್ಗೆ ಮಾತಾಡ್ತಾನೆ ಗೈಸ್. ಇದು ಹೇಳಗಂತ ಮುಂಚೆಲ್ಲ ಮಿಸ್ರ ಎಲ್ಲ ಮಾತಾಡ 2 ಫ್ಲಾಶ್ ಆನ್ ಮಾಡು, ಇನ್ನೂ ಕಾಣ್ತಿಲ್ಲ ನಾನ್ ಮಾಡೀನಿ ಇರ್ಲ ಸಾಕಿ. ಹೆವಿ ಬೆಳಗಾಗ್ಬಿಟ್ರೆ ಆಮೇಲೆ ಚಂದ್ರ ಮಂಕ ಆಗೋಯ್ತಾರ. ಗೈಸ್ ನೋಡಿ ಪೂರ ಟ್ರಾಫಿಕ್ ಜಾಮು. ಹಿಂದಗಡೆ 1-1.5 ಸ್ಲೀಪರ್ ಕೋಚ್ ಜಾಮ್ ಆಗಿರೋದು. ಕಿಲೋಮೀಟ್ರು 2-3 ಕಿಲೋಮೀಟ್ರ ಗೈಸ್. 2-3 ಕಿಲೋಮೀಟ್ರು ಆ ಸೈಡ್ ಪೂರ್ತಿ ಜಾಮ್ ಆಗಿರೋದು. ಗಾಡಿಗಳು ದೊಡ್ಡ ಗಾಡಿಗಳು ಎರಡುವೆ ಅದು ಕಟ್ಟಾಗ್ತಿಲ್ಲ, ಜಾಗ ಚಿಕ್ಕದಿದು. ಇಲ್ಲೇ ಕಟ್ಟಾಗ್ತಿಲ್ವ ಇಲ್ಲಿ ಇಲ್ಲ ಪಾತಾಳ್ಕೊಂಡೈತೆ ಗಾಡಿ. ಗೈಸ್ ಈ ತರ ಬ್ಲಾಕ್ ಆಗಿರೋದು ಇದು. ಬಸ್ ಹಿಂದ್ಗಡೆ ಬಸ್ಸು ಪೂರ್ತಿ ರಸ್ ಆಗ್ಬಿಟ್ಟು ಕಾರು ಪಾಸ್ ಆಗಲ್ಲ ಕಲೀಲಿ. ಗೈಸ್ ಇಲ್ಲಿ ಪೂರ್ತಿ ಎಡ್ಜಿ ಈ ತರ ಇರುತ್ತೆ ಗಾಡಿ. ಈ ತರ ಇವರು ಪೂರ್ತಿ ಜಾಮ್ ಆಗಿರೋದು. ಗೈಸ್ ನೋಡಿ ಇಲ್ಲಿ ಟ್ರಾಫಿಕ್ ಅಂತ ಹೇಳ್ಕೊಂಡು ಲಾರಿ ಈ ಬಸ್ಸಿಂದ ಇನ್ನೂ ಬಸ್ ನೋಡಿ 2. ಈ ಬಸ್ ಸಕ್ಕದಾಗದೆ. ಈ ಬಸ್ಗಳಲ್ಲಿ ಟ್ರಾಫಿಕ್ ಏರೇ ಕಟ್ಟಾಗ್ಬಿಟ್ಟಿದಂತೆ. ಈ ಗಾಡಿಗಳು 3 ಆ ಕ್ರಾಸ್ ಅದ ಒಂದಲ್ಲಿ, ಅದು ಫುಲ್ ಹೆವಿ ಒಂಥರ ಇದ್ರ ಕ್ರಾಸು. ಟರ್ನೇ ಆಯ್ತಿರಲಿಲ್ಲ ಗಾಡಿ. ಹೆಂಗಾಗಿದೆ ಟ್ರಾಫಿಕ್ ಆಗಿದೆ. ನಾವು ಗಾಡಿ ಟರ್ನೇ ಆಯ್ತಲ್ಲ ಕ್ರಾಸ್ ಅಲ್ಲಿ. ಹೆಂಗ್ ರಿವರ್ಸ್ ಹೋಗಿ ಮುಂದೆ ಬಂದು ಟರ್ನೇ ಆಯ್ತಲ್ಲ. ಇಲ್ಲಿ ಸ್ವಲ್ಪ ದಿವಸದಿಂದ ಆಕ್ಸಿಡೆಂಟ್ ಆಗಿತ್ತಂತೆ. ಪಾತಾಳಕ್ಕೆ ಕಲ್ ತುಂಬ್ಕೊ ಹೋಗಿಲ್ಲ ರೀ, ಅಳಿಕೆ ಬಿದ್ದೋಗಿತ್ತಂತೆ. 7:24 ತೋರಿಸ್ತಾರೆ ಗೈಸ್. ಇವಾಗ ಹೆಚ್ಚು ಕಮ್ಮಿ ಇಲ್ಲೇನೆ 1-1.25 ಗಂಟೆ ನಿಂತಂಗಾಯ್ತು. ಹಂಗಿದ್ರೆ ಉಲ್ಟಾ ರೋಡಲ್ಲಿ ಬರ್ತಿರೋದು. ನಾವು ಈ ಕಡೆ ರೋಡಲ್ಲಿ ನಮ್ಮ ಬೈಕಲ್ಲಿ ಹೋಗ್ಬೇಕಾಗಿದ್ದು, ಇವಾಗ ನಾವು ಈ ಕಡೆ ನಿಂತವಿ. ಟ್ರಾಫಿಕ್ ಆಗಿರೋದ್ರಿಂದ ಈಗ ನೋಡ್ರಿ ಇವ್ರು ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಗೈಸ್ ಇದೇ ಗಾಡಿ ಕೆಟ್ಟೋಗಿ ನಿಂತಿರೋದು, ತಮಿಳ್ನಾಡು ಗಾಡಿ ರೆಡಿ ಮಾಡ್ಸಕ್ ಬಂದಿಲ್ಲ ಇವ್ರಗ. ನಮ್ಮ ಕರ್ನಾಟಕ ಗಾಡಿಗಳು ಎಲ್ಲೂ ನಿಲ್ಲಲ್ಲ, ಕಾರ್ ತಿರ್ತಾವ ಹಂಗೆ. ವಿಜಯ್ ದಳಪತಿ ಅವ್ರಿಗೆ ಸೆಂಡ್ ಮಾಡಿ ಗಾಡಿ ರೆಡಿ ಮಾಡ್ಸ್ಕೊಳಪ್ಪ ಅಂದ್ಬಿಟ್ಟು. ಗೈಸ್ ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಬಂದವೆ. ಫೈನಲಿ ರೀಚ್ ಆದ ಸಬರ್ ಬಸ್ ಸ್ಟ್ಯಾಂಡ್ ಮೈಸೂರಿಗೆ. ಇವಾಗ ಎಷ್ಟು ಮತ್ತೆ ಸನ್ಮಾನ ಮಾಡ್ರಿ. ಇಬ್ಬರೇ ಓಡಿಸಿದ್ದು ಒಂದು ಕಡೆ ಬೆಳಗಾನ ಓಡಿಸೋರೆ. ನೀವು ಹೋಯ್ತಿದ್ದೀರಾ? ಹ್ಞೂ ಸರ್, ನೀವು ಹೋಯ್ತಿದ್ದೀರಾ? ನೀವು ಬಾಯ್. ಎಸ್ಕೋಡನ್ನು ಹೋಯ್ತವ್ರೆ, ಇವರು ಹೋಯ್ತವ್ರೆ. ಇವ್ರು ನಮ್ಮ ಇಲ್ಲೇ ಎಲ್ಲ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗೋದಾನೆ. ಯಾವ್ದಾದ್ರು ಇದು ಗಾರ್ಬೇಜ್ ಟ್ರಾಫಿಕ್ ಆಗಿಲ್ಲ ಅಂದ್ರೆ ಮಚ್ಚ 5 ಗಂಟೆಗೆ ಬಂದ್ಬಿಡ್ತಿದ್ದ. ಇಸ್ರಾರು ಗುಳಿ ಇಬ್ಬರೇ ಗಾಡಿ ಓಡಿಸಿರೋದು, ಬೆಳಗಾನ ಇಬ್ಬರೇ ಗಾಡಿ ಓಡಿಸಿರೋದು. ಗ್ರೇಟೆಸ್ಟ್. ಆ ಕಾರು ನಾನು ಈ ಕಾರು ತೂಗಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮೊಕ್ಕ ತೊಳಿತವನೆ. ನಿದ್ದೆ ಬಂದ್ರೆ ಏನ್ ಮಾಡೋದ? ನಾನು ಒಂದ್ಸಲ ತೂಗಿಸ್ತೆ ಕಾರಲ್ಲಿ ಇರೋರೆಲ್ಲ ತೇಜಬ್ರೋಗೆ ನಾವ್ ಅಲ್ಲಿ ಇದಾಗದಲ್ಲ 2 ಅವರ್ 1.5 ಗಂಟೆ ಏನೋ ನಿಂತಿದ್ವಲ್ಲ ನಾವು ಅಲ್ಲಿ ಫಾರೆಸ್ಟ್ ಅಲ್ಲಿ. ಅದು ಗೊತ್ತಿಲ್ಲ. ಇವಾಗ ಬಂದ್ಮೇಲೆ ನಾವ್ ಇಲ್ಲಿ ಹೇಳಿದ್ಮೇಲೆ ಗೊತ್ತಾಯ್ತಿರೋದು ಅವ್ರಿಗೆ. ಆ ರೇಂಜ್ ನಿದ್ದೆ ಬಿಟ್ರೆ ಅವ್ರ 3 ಜನಕ್ಕೂ ಏನು ಗೊತ್ತಿಲ್ಲ. ಎಸ್ಕೋಡ ಬ್ರೋ ನಾನು ಇಲ್ವಾ ಬ್ರೋ ಕಂಪ್ನಿ ಕೊಡಕ್ಕೆ. ಫ್ರೆಂಡ್ ಸೀಟೇ ಬೇಕು. ದಿವಸ ಆಗಿಲ್ಲ ನಾನ್ ಹಿಂದೆ ಕೂತಿರೋದ್ರೊಳಗೆ ನಾನ್ ಮುಂದೆ ಕೂರಿಸ್ಬಿಟ್ಟು ಅವ್ನ್ ಮಲ್ಕೊಂಡ್ಬಿಟ್ಟವನೆ. ಆಮೇಲೆ ಉಗ್ರಲ್ಲೇ ಪಡಿಸ್ಕೊಡ್ಬೇಕು ತಾನೆ. ಉಗ್ರು ನೋಡಿ, ಕಷ್ಟಪಟ್ಟು ಗಾಡಿ ಓಡಿಸ್ಬೇಕಾ? ಉಗ್ರು ನೋಡಿ. ನೀನೇನ್ ಮಾಡ್ದೆ? ಇವರು ಇಸ್ರಾರ್ಗೆ ಏನೇನು ಪ್ರಾಬ್ಲಮ್ ಕೊಟ್ಟಾರ ಗೊತ್ತಾ? ಇಸ್ರಾರ್ ಬೇಜಾರಾಯ್ತದೆ, ನಿದ್ದೆ ಬಂದ್ಬಿಡ್ತದೆ ನೋಡಿ ಸಾಂಗ್ ಹಾಕೊಂಡ್ರೆ. ನಂಗೆ ಸಾಂಗ್ ಹಾಕಬಿಟ್ಟು ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಇನ್ನೇನ್ ಮಾಡೋದು? ಅವನೇನ್ ಡ್ರೈವರ್ ನಿಮ್ಗೆ? ನಮ್ ಕಾರಿಗೆ ಬಂದ್ಬಿಡ್ಬೇಕು. ನೀರು ಬಡ್ಲಿಕ್ಕೆ ಹೋಗ್ಬಿಟ್ಟು ಮುಖ ತೊಳ್ಕೊ ಕಾರ್ ಓಡಿಸೋ ಅಂತ ಬ್ರೋ. ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಕೊನೆಗೂ ಹಾಕಕ್ ಬಿಟ್ಟೇ ಇಲ್ಲ. ಇವಾಗೇನ್ ಕಡಿಮೆ ಚಳಿ 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 ಚಳಿ. ನಾನು ಆಮೇಲೆ ಪಾಪ ನಂಗೆ ಬೇಡ ಅವನಿಗೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ಇದ್ರೊಳಗೆ ಬಟ್ಟೆ ತುಟ್ಕೊಂಡ್ ಕೂತಿದ್ರು. ಏನಂತಾರ? ಮುಂದೆ ಫುಲ್ ಖಾಲಿ ರೋಡ್ ಕಲ್ಲ. ನಾನು ಇವನು 7 ಕಾರು ಇಡೀ ರೋಡ್ ತುಂಬ
ತುಂಬಾ ಫಾರೆಸ್ಟ್ ಒಳಗಡೆ ಲಾರಿ ಗುದ್ದ ಲಾರಿಗೆ ಅಂತವಳೆ. ನಾನೇ ಕನ್ಫ್ಯೂಸ್, ನಾನೇನೋ ಇದ್ಗಿದ್ದೆ ಮಾಡ್ಬಿಡ್ತಿದ್ದಾನೆ ಅಂತ. ಮುಂದೆ ನೋಡ್ರೆ ಲಾರಿನೇ ಇಲ್ಲ. ಇವನು ಕುತ್ಕೊಂಬದೇವಿ ಅಂತ ನಾನು. ಓ ಬಾಸ ಏನ್ ಬಾಸ್ ಮಾತಿಲ್ಲ ಕತೆ ಇಲ್ಲ. ನನ್ ಮಗ ಮಚ್ಚೆ ಎಲ್ಲ ಬಿತ್ಕಲಿ ಮಚ್ಚೆ. ಇವತ್ತು ಮನೆಗೆ ಹೋಗೋ ಗಂಟ ನಾನು ನಿನ್ ಕಂಪ್ನಿ ಕೊಡ್ಕೊಂಡ್ಬಿಟ್ಟು ಮನ್ಗಿದ ಎಷ್ಟು 5:30 ಮನ್ಗಿರೋದ್ ಮಗನೇ. ಅಲ್ಲಿ ಗಂಟು ಇವ್ನ ಅಲ್ಸೆಟ್ ಆಯ್ತಲ್ಲ, ಇದನ್ನ ಬಿಚ್ಚಿರ್ನಿಲ್ಲ ಇವಾಗ ನೆನ್ನೆ ಬಿಸಾಕ್ಬಿಟ್ಟು ಎಸ್ಕೊಂಡು ನೋಡ್ಬಿಟ್ಟು ಬ್ರೋ ಏನ್ ಬ್ರೋ ಅದು ಹಂಗ್ ಬರ್ತದೆ ಅಂತಾನೆ. ಬ್ರೋ ಕೋಮಾಗೆ ಹೊಟ್ಟೋಗಿದೆ ಬ್ರೋ ಅಂತ. ಇವಾಗ ತಾನೇ ಮೈಸೂರಿಗೆ ಬಂದು ರೀಚ್ ಆಗಿದ್ದೀನಿ. ಬಾಯ್ ಬಾಯ್. ಅಭಿಮಾನಿಗಳು ಇಷ್ಟೆಲ್ಲ ಕೇಳ್ತಾ ಇದಾರೆ, ಡೈಲಾಗ್ ಕೇಳಿಲ್ಲ ಅಂದ್ರೆ ಹೆಂಗೆ? ಹೋಗೋ ಟೈಮಲ್ಲಿ ಮೈಸೂರಲ್ಲಿ ಒಂದು ಡೈಲಾಗ್ ಕೊಡ್ದು ಹೋಗ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನಿಮ್ಗೂ ಖುಷಿ ಆಗುತ್ತೆ, ಇಲ್ಲಿ ಇರೋರ್ಗೂ ಖುಷಿ ಆಗಿರುತ್ತೆ. ಮೈಸೂರಲ್ಲಿ ಇರುತ್ತೆ ಅಂಬಾರಿ, ನಿನ್ನೇ ಕಡೆ ನನ್ ಬಂಗಾರಿ. ಒಂಡ್ರುಗಪ್ಪೆ ಬಾಯ್ ಬಾಯ್. ಒಂಡ್ರುಗಪ್ಪೆ ಗಣ್ಣವನೇ, ಒಂಡ್ರುಗಪ್ಪೆ ಗಣ್ಣ ಬ್ರೋ. ಥ್ಯಾಂಕ್ ಯು ಗೈಸ್. ಇವರು ನನ್ನ ಕರ್ನಾಟಕ ದೇವ್ಗೆ ಹೋಯ್ತಿದ್ರು, ಸೊ ವಾಪಸ್ ಕೊಟ್ಟು. ಎರಡು ತಗೊಂಡೋಗಲ್ಲ, ಸುಮ್ಮನೆ ರೋದ್ನ ಇಕ್ಕಿದ್ದು. ಬಾಯ್ ಚಿನ್ನು ಬ್ರೋ, ನೀವು ಗೊತ್ತು ಇಷ್ಟ ಇಲ್ಲಿ ಬ್ರೋ, ಇದು ತಗೊಳ್ರಿ ಬ್ರೋ, ಇದು ಬೇಕಾದ್ರೆ ಮಾಡಿ ನನ್ನ ಕಡೆಯಿಂದ ಗಿಫ್ಟ್. ಕೊಟ್ಬಿಡು. ಅಟ್ಲೀಸ್ಟ್ ಒಂದ್ಸತಿ ಯಾರು ಬೇಡ ಅಂತಾರೆ ಅನ್ಕೊಂಡೆ, ಒಂದೇ ಸತಿ ತಗೊಂಡೋಯ್ತವ್ರೆ. 2 ಅವರ್ ಎಂತ ನಿದ್ದೆ ಬ್ರೋ ನಿಂದು. 2 ಅವರ್ ಅಷ್ಟು ಸೀನ್ ಆಗೈತೆ ಗೊತ್ತಾ. 1.5 ಗಂಟೆ 2 ಗಂಟೆ ಹೆವಿ ಸೀನ್ ಆಗೈತೆ ಅನ್ಕೊಳ್ರಿ. ಒಂಚೂರು ಇದ್ದಿರಲ್ಲ. ಕನ್ನಡ ಯೂಟ್ಯೂಬ್ ಚಾನಲ್ ಬರ್ತದೆ ನೋಡಿ. ಏನೋ ಮಾಡ್ತಾ ಇದ್ನಪ್ಪ. ರೈಸ್ ವಾಪಸ್ ಕೊಡ್ತಾ ಇದೀನಿ, ಇಟ್ಕೊಂಡಿನಿ ಬ್ರೋ. ಇಲ್ಲ ನಿನ್ ಫೇಸ್ಗೆ ಚೆನ್ನಾಗಿ ಪ್ರೀತಿಯಿಂದ ಕೊಡೋದ್ರ ಕಾಣಿಸ್ತಾ ಇಲ್ಲ. ಬೈಕ್ ಮಾಡೋ ತರ ಹೊಟ್ಟೆವರಿಂದ ಕೊಡೋದಾರೆ. ಸರಿ ಬಾಯ್ ಬಾಯ್, ನಾನು ಹೋಗಿ ಬರ್ತೀನಿ. ಇಲ್ಲಿ ನೋಡಿ ಎಷ್ಟು ಪೊಲೀಸರು ಅವ್ರೆ. ಯಾವ್ದೋ ಕರ್ನಾಟಕದು ಸ್ಟ್ರೈಕ್ ಏನೋ ನಡೀತಿರಂಗೈತಿ. ವೇಸ್ ನಿಸರ್ಗ ಅವ್ರು ಹೋಯ್ತವ್ರೆ. ಟಾಟಾ ಬಾಯ್ ಬಾಯ್. ಹೆಂಗಿತ್ತು ಟ್ರಿಪ್ಪು? ಅಪ್ಪ ಚೆನ್ನಾಗಿರ್ಲಿಲ್ಲ. ಸರಿ, ಒಬ್ನೇ ಕಾರ್ ಓಡಿಸ್ತಿ. ನೆಕ್ಸ್ಟ್ ಟೈಮ್ ಇಂದ ಬರಕ್ ಹೋಗ್ಬೇಡಿ. 1 ತಿಂಗಳು ಗಂಟ 12 ಗಂಟೆ ಕಾರ್ ಓಡಿಸ್ತೀಯ, ನಾನು ಕಾರ್ ಓಡಿಸ್ತೀಯ ಅಂತ. ಚೆನ್ನಾಗಿರಲ್ಲ. ಚೆನ್ನಾಗಿರ್ಲಿಲ್ಲ, ಸೂಪರ್ ಆಗಿತ್ತು. ಸರಿ ಆಯ್ತು, ಹುಷಾರು ಬಾಯ್ ಬಾಯ್. ಗೈಸ್ ಗೂಳಿ ರೊಟ್ಟಿಗೆ ಬಂದು ಕನ್ನಡಕ ಹಾಕೋ ಸರ್. ಇದು ಶಾರುಖ್ ಖಾನ್ ಅಪ್ಪಿ ಬಂದಿದ್ದ ತಕ್ಷಣ ಒಂದು ಪೋಸ್ ಕೊಡು. ಅದೇ ಗುಡ್ ಮಾರ್ನಿಂಗ್. ಏನಾದ್ರು ಹಂಗ್ ಬ್ಯಾಗ್ ಓದ್ಕೊ ಬತ್ತಿದ್ಯಾ? ಅಲ್ಲ ನಿಮ್ಮ ಅಣ್ಣನ ಲಗೇಜ್ ಹಿಡ್ಕೊ ಹೋಗು ಅಂದ್ರೆ ಇವಳೆ ಕೊಟ್ಟು ಕಳ್ಸೋಳ ಏನೋ. ನಡಿ ಬತ್ತಾನಿ ಕಣ. ಓ ನಮ್ಮನೆಗೆ ಬತ್ತಿದ್ಯಾ? ಅದು ನೀನ ಸತ್ರು ಸೇರ್ಸಲ್ಲ ಬರಗಟ್ಟ ಒಂದು ಮೂಟೆ ಕಳೆ ಪ್ರೀತಾಗ ತಿಂತಾರೆ ಬಚ್ಚ. ಚಪ್ಪಲಿನ ಒಳ್ಳೆ ಹೆಂಗಿದ್ದು. ಅಪ್ಪಿ ಟ್ರಿಪ್ ಹೆಂಗಿತ್ತು ಗೊತ್ತಾ? ಹೇಳಿದ್ಮೇಲೆ ಗೊತ್ತಾಯ್ತೆ. ಹೇಳಕ್ಕೆ ಅಯ್ಯೋ ಸಕ್ಕ. ಇಬ್ರು ಹುಡುಗಿರ ಜೊತೆ ಹೋಗಿದ್ದೆ ಟ್ರಿಪ್ಗೆ. ಗೊತ್ತಾಯ್ತು ವಿಡಿಯೋ ನೋಡಿ. ಹಾ ವಿಡಿಯೋ ಕಾಲ್ ಮಾಡಿದ್ರು. ಯಾರು? ಅದು ಹಾ ಅವ್ರಿಬ್ರಿಗೂ ಜೊತೆಗೆ ಹಾಕೊಂಡು ಅಂತ ನಮ್ಮ ಅತ್ತೆ ಗೋಳಿಗೊಂದು ಹುಡುಗಿ ಇವ್ರಿಗೊಂದು ಹುಡುಗಿ ಅನ್ಕೊಂಡು. ಹಂಗಲ್ಲ, ನಮ್ಮಿಬ್ರಿಗೆ ಡ್ರೆಸ್. ಓ ಡ್ರೆಸ್ ಹಾಕ್ಸಿ ಅಂದನಾ? ಅಪ್ಪಿ ನೀನ್ ಡ್ರೆಸ್ ಕೊಡ್ಸ್ಕೊಳ್ಸಿಲ್ಲ? ನೀನ್ ಡ್ರೆಸ್ ಕೊಟ್ಟು ಕಳ್ಸಿ ಅಂದ. ಮಲ್ಲಿಗೆ ಇಲ್ಲ ಅನ್ಕೋ ನಾವು 2 ದಿವಸದಿಂದ. ಒಂದ್ ದಿವಸ ಕೊಳಕು ಮಲೈ. ಅಯ್ಯೋ ಅಪ್ಪಿ ಇಬ್ರು ಹುಡುಗಿರ ಜೊತೆ ಟ್ರಿಪ್ ಹೋಗಿದ್ಯಾ ಅನ್ಸು? ಚೆನ್ನಾಗಿ ಕಾಣಿಸ್ತದ ಕ್ಯಾಮ್ರಾದಲ್ಲಿ. ನಿಜ ಚೆನ್ನಾಗಿ ಕಾಣಿಸ್ತಿದೆ. ಹೆಂಗಿರೋ ಚೆನ್ನಾಗಿ ಕಾಣಿಸ್ತ. ಏನ್ ಅನಿಸ್ತಾ ಇದೆ ನಾವ್ ಹೋಗಿದ್ದು? ಖುಷಿ ಆಯ್ತಾ ನಿಂಗೆ? ಏನೋ ಟ್ರಿಪ್ ಹೋಗಿದ್ವಿ. ಏನ್ ಯಾವಾಗ್ಲೂ ಹೋಗಿರ್ತಿ, ಇದೇನ್ ಸ್ಪೆಷಲ್ ಆಗಿ ಏನ್ ಹೋಗಿದ್ಯಾ? ಈ ಸತಿ ಹುಡುಗಿರು ಇದ್ರಲ್ಲ ಅದಕ್ಕೆ. ಹುಡುಗಿರು ಇಲ್ಲಿದ್ದವ್ರು ಅಲ್ಲಿ ಇದ್ರು ಅಷ್ಟೇ. ಇನ್ನೇನ್ ವ್ಯತ್ಯಾಸ ಆಗೈತೆ ಇಲ್ಲಿ ಮಂಗ್ಮದೆ. ಏನಾದ್ರು ಹೊಸ್ದಾಗಿ ಯಾರ ಬೇರೆಯವ್ರನ್ನ ಕರ್ಕೊ ಹೋಗಿದ್ರೆ ಏನ್ ಅನ್ಸುತ್ತ ಅವಾಗ? ಅವಾಗ ಈ ಕ್ವಶನ್ ಕೇಳಿದ್ರೆ ಒಂದಿದು. ನಿಸರ್ಗಕ್ಕ ಯಾವಾಗ್ಲೂ ಜೊತೆಲೇ ಇರ್ತಾರಲ್ಲ. ಅಂದ್ರೆ ಯಾವಾಗ್ಲೂ ಅಂದ್ರೆ ಐ ಮೀನ್ ಏನ್ ಬಟ್ಟೆ ಕಣೋ. ಸೀರಿಯಸ್ ಆಗಿ ಬರ್ತಿದ್ಯಾ? ಈಗ ಹೋಗಿ ಹೆಂಗಿರೋ ಸ್ನಾನ ಮಾಡ್ಸುತ್ತಲ್ವ ಅತ್ತೆ, ಅದಕ್ಕೆ ಬಂದ್ಬಿಡೋದು. ಗುಳಿಲ್ಲ ನಮ್ಮ ಮಟ್ಟಿಗೆ ಸೇರ್ಸೋ ಏನಿವೇಣ? ನಿಮ್ ಮನೆದು ಕಣಪ್ಪ, ನನ್ನದ. ನೀನ್ ನಾನು ಇಡ್ತೀಯಲ್ಲೋ ಹೇಳಮೆ. ಸೇರ್ಸು ಬೇಡ ಅಲ್ಲ. ಬದಿಕಲಿ ಬಡ್ಜಿಯೋ ಪೌಡ್ರ್ ಗಿಡ್ರ ಹಾಕ ಬರ್ಲಿ ಉಳ್ಳ. ಇಲ್ಲ ಎಲ್ಲ ತುಂಬ್ಕೊಂಡೋಳ ಕಣಪ್ಪ. ಕಾರಲ್ಲಿ ಹೊತ್ತ ಮಾಡ್ಕೊಂಡು ಎಣ್ಣೆಕ್ಲಿ ಎಲ್ಲಾರ ಶಿಫ್ಟ್ ಆಯ್ತಾನೆ ಅಂದ್ರೆ ಎಲ್ಲ ಮೊದ್ಲು ಬಟ್ಟೆ ಗಿಟ್ಟ ಬಿಟ್ಟು ಪೌಡರ್ ಸುಮ್ಮನೆ ಹಾಕೋದು ಫಸ್ಟ್. ತಗೊಂಡಿಲ್ಲ ಕಣ ನಿಜ. ಕಾರಲ್ಲಿ ಮತ್ತೆ ಮೇಕಪ್ ಮಾಡ್ಕೊ ಹೋಗ್ತಾಳ. ಸರ ತಿರು ಹಿಂದಿಗೆ ತಿರುಗ್ತೀನಿ, ಬಳಕಬಿಟ್ಟು ಹಿಂಗೆ ತಿರುಗಿ ಹೋಗ್ತಾಳ. ಫೋಟೋ ಫ್ರೇಮ್ ನನಗೆ ಗಿಫ್ಟ್ ಎಲ್ಲ ಬ್ಯಾಡ್ವೋ. ತಗೋಪಿ. ಇರ್ಲಿ ನನಗೆ ಪರವಾಗಿಲ್ಲ, ಬ್ಯಾಡ. ಇರ್ಲಿ ತಗೊಳ್ಳೆ. ಬೇಡ ಅಂತ ನಮ್ಮನೆ. ಯಾರ್ಗ ಗಿಫ್ಟ್ ನಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನಿಂಗಂತೂ ಸಿಗಲ್ಲ. ಹೋಗೋದು. ಮಮ್ಸ್ ಗುಡ್ ಮಾರ್ನಿಂಗ್.
ಗೂಳಿ ಟ್ರಿಪ್ ಹೋಗಿ ಬಂದ 3 ದಿವಸದಿಂದ ಟೀ ಬಂದಿರ ಹಾಂ ಎಲ್ಲಾರು ತಿರುಗಿ ನಡಿ ಮತ್ತೆ ಹತ್ತಿಗಿತ್ನಿಲ್ಲ ಅನ್ಕೋ ಮಾತ್ರ ಹತ್ತಿಗಿತ್ನಿಲ್ಲ ಅನ್ಕೋ ಸೀರಿಯಸ್ ಆಗಿ ಎಳ್ಕೊಂಡೆ ಹೋಗೋದು ಎಣ್ಣೆ ಮೇಲೆ ಪುರಿ ಉಂಡೆ ಊರ್ಗಿರೋ ಏನಾದ್ರು ಇಳ್ಕೋಬೇಕಲ್ಲ ನೀ ಹೇಳ್ತಾವ ಪುರಿ ಉಂಡೆ ಡೋರ್ ತೆಗೆದು ಗಾಡಿ ಮತ್ ಬತ್ತಿ ಒಂದ್ ಜಾಕ್ರಂದ ಸುಮ್ನೆ ಬಾರೆ ಬೆಳಿಗ್ಗೆ ಇದ್ದ 3 ಮೊಳ ಮೇಕಪ್ ಹಾಕಲ್ದೆ 3 ಮೊಳ ಮೇಕಪ್ ಹಾಕೊಂಡು ದೇವನೇ ಹಾಕಲ್ದೆ ಇದ್ರು ದೇವನೇ ಬತ್ತಿ ಎತ್ತಾಕೊಂಡೆ ಹೋಯ್ತಾರ ನಾಳೆ ಬರ್ತೀನಿ ಬತ್ತಿ ನಾನು ಊಟು ನಾಳೆ ಬರ್ತೀನೋ ಇವತ್ತೇ ಬರ್ತೀನಿ ನಾನು ಫೋನ್ ತಗೋ ಮರ್ತ್ಬಿಟ್ಟಿದ್ದು ನೋಡಿ ಈಗ ಆರಾಮ ಎಷ್ಟೊತ್ತಲ್ಲಿ ಬಂದ್ರಿ ರಾತ್ರಿ ಎಷ್ಟೊತ್ತಲ್ಲಿ ಬಂದ್ರಿ ರಾತ್ರಿ ಒಂದು 4-5 ಗಂಟೆ ಆಗಿತ್ತಮ್ಮ ಆಯ್ತು ಬಾ ಊಟಿ ಇಲ್ಲ ಬರ್ತೀನಿ ನೋಡಿದ್ರಿಯಾ ವಿಡಿಯೋ ಎಲ್ಲ ಚೆನ್ನಾಗಿದೆ ರೆಸಾರ್ಟ್ ಎಲ್ಲ ನೋಡಿದ್ರಿ ಹಾ ಬಿಜಿ ವಿಡಿಯೋ ಮಾಡಿದ್ದಲ್ಲ ಹಾ ಪೂಜೆ ಮಾಡಿಸ್ಕೊಂಡ್ಯಾ ಇಲ್ಲ ಮಗನ ಕೈಲಿ ಓ ಅಮಾಸೆ ಅಯ್ಯೋ ಮರ್ತೇ ಬಿಟ್ಟಿದ್ದೆ ಮತ್ತೆ ವರ್ಷ ಮಾಡಿಸ್ಬಿಟ್ಟು ಅಯ್ಯೋ ಎಷ್ಟು ನಾನು ಭೀಮ ಅಮಾಸೆ ಇತ್ತು ಪೂಜೆ ಮಾಡಿಸ್ದಂತೆ ಮರ್ತ್ಬಿಟ್ಟಿದೆ ಇಲ್ಲಪ್ಪ ಸರಿ ಆಯ್ತು ನಡಿ ಗೈಸ್ ನಮ್ಮ ಅತ್ತೆ ಅವರು ಚೋರ್ಗೆ ಹೇಳ್ತಾರೆ ಶಿಷ್ಯ ಹಾ ಕೇರಳ ಒಬ್ನೇ ಹೋಗಿದ್ಯಾ ಒಬ್ಬನೇ ಹೋಗಿದ್ದು ನೀ ಬರ್ತೀಯಾ ಯಾವ್ದು ಕರ್ಕೋಗಿದ್ಯಾ ಎತ್ಕೊಂಡ್ ಹೋಗ್ಯ ಧರ್ಮಸ್ಥಳಕ್ಕೆ ಹೋಗಿದ್ದು ಕುಕ್ಕೇಶ್ವರ ಏನ್ ನೆನಪೇ ಇಲ್ವಾಕಾ ಅಂತೇಮ್ಮ ಬಂದೇ ಇಲ್ಲ ಹಾ ನಮ್ ಸಂಜೋಣ ಮಗ ಎಲ್ಲ ಅಲ್ಲಿ ಹತ್ಕ ಬಂದ ಆರಾಮ ನಾಷ್ಟ ಮಾಡಿದ್ರಿಯಾ ಆಯ್ತು ಏನ್ ತಿಂದ್ರಿ ಇನ್ನು ಇಷ್ಟೊತ್ತಿಗೆ ಇನ್ನೂ ಏನು ಮಾಡಿಲ್ಲ ಮತ್ತೆ ಆಯ್ತು ಅಂದ್ಬಿಟ್ರೆ ಗೈಸ್ ಇವಾಗ ಟೈಮು ಒಂದು 8:15 ಆಗದೆ ನಾನು ನಮ್ಮ ಅಮ್ಮಂಗೆ ಏನು ಹೇಳಿದ್ದು ಅಂದರೆ ಅಮ್ಮ ಮಿಡ್ ನೈಟೇ ಬಂದಿದ್ದು ಗೂಳಿಯವ್ರ ಮನೇಲಿ ಮನ್ಗಿದ್ದು ಇವಾಗ ಎದ್ಬತ್ತವನಿ ಗಾಬರಿ ಆಯ್ತದೆ ಸುಮ್ಮನೆ ಅಂತಂದ್ಬಿಟ್ಟು ಹಂಗಂತಂದು ಬಟ್ ನಿಜ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಆಮೇಲೆ ಇಲ್ಲಿ ನೋಡಿ 4 ನಿಂಬೆ ಇಡ್ಸ್ಬಿಟ್ಟು ಹೋಗೋರೆ ನಮ್ಮ ರಘೋಣವರು ಮೋಸ್ಟ್ಲಿ ಸಿಗಂದೂರ್ಗೆ ಹೋಗಿರ್ಬೇಕು ಇವತ್ತು ನಮ್ಮ ಜ್ಞಾನವಿ ನಮ್ಮ ಅಕ್ಕ ಎಲ್ಲರೂ ಸಿಗಂದೂರ್ಗೆ ಹೋಗಿರ್ಬೇಕು ಬನ್ನಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡುವ ಆಫ್ಟರ್ 3 ಡೇಸ್ ಒಟ್ಟಿಗೆ ಬತ್ತವನಿ ಚಿನ್ನುವರೇ ಬಂಗಾರ ಬಂದೇ ಇರೋ ಬಂಗಾರ ಗೈಸ್ ನಮ್ಮ ಅಮ್ಮ ಅವಾಗಲೇ ಚೋರ್ಗೆ ತಗೊಳತಕ್ಕೆ ಓಡ್ ಹೋಗಳಿ ನಾನು ನೀರು ಹಾಕೊಡು ನಂಗೆ ಇನ್ನೂ ತಲೆಗೆ ನೀರೇ ಹಾಕೊಟ್ಟಿಲ್ಲ ಗೈಸ್ ನಾನು ಇವಾಗ ಸ್ನಾನ ಮಾಡಿದೆ ಒಳಗೆ ಹೋಗಂಗಿಲ್ಲ ಸ್ನಾನ ಮಾಡ್ಬಿಟ್ಟು ಹೋಗ್ಬೇಕು ಪ್ರಿಯದಿದ್ದ ಹಾ ಎಲ್ಲ ನಿನ್ನಂಗೆ ಹೋದಾರ ಮನೆ ಮಕ್ಳಲ್ಲ ಹಾ ನಿನ್ನಂಗೆ ಎಲ್ಲ ಹಾ ತಿಂಗ್ಳಿಗೆ 2 ಸತಿ 3 ಸತಿ ಹೋಯ್ತಿದೆಲ್ಲ ಹಿಂಗ ನೀನು ಹೋಗು ಹಾ ಅಯ್ಯದಕ್ಕೆ ನನಗೆ ಅಂಕ ಸಂಖ್ಯೆಲ್ದೆ ನಿಂತೀನಿ ನಾನು ಅಂಕ ಸಂಖ್ಯೆಲ್ದೆ ನಿಂತಿದ್ದೇನೆ ಅಪ್ಪ ಅಂಕ ಸಂಖ್ಯೆ ಇಲ್ದೇ ಇದ್ದವರು ಈ ಗಂಡ ಅಂಕ ಸಂಖ್ಯೆ ಇರೋರು ಯಾರೋ ಅದಕ್ಕೆ ನಿಂತಂಗ ವಿಷಯ ಹೆಂಗ್ ಗೊತ್ತಾ ನಾವು ನೆನ್ನೆ ಬಿಟ್ಟಿದ್ದು ಬಂದಿದ್ದೆ ಇವಾಗ 8 ಗಂಟೆಲಿ ಗೂಳಿ ಡೋಂಗಿ ನಂಗೂ ಗೊತ್ತುಕೊಂಡ್ ಬಾ ನಿನ್ ಬಂದಿರೋದು ಸಾಸಂಗ್ ಕೇಳ್ದ ಕಣ ಆ ಡೋಂಗಿಗಳು ಇನ್ನೂ ಬಂದಿಲ್ಲ ನಿನ್ಗೆ ಯಾರು ಹೇಳಿದ್ರು ನಿಂಗೆ ಹೂ ಮುಡಿಸೋರೆ ಅಂತ ಆದ್ರೆ ಪೆದ್ದಮ್ಮ ಕಣವ ನೀನಂತ ಅಲ್ಲ ಶಿಷ್ಯ ನಮ್ಮ ಪೆದ್ದೆ ಅಲ್ವಾ ಏನಯ್ಯ ನೀನು ಗೋಳು ಅಚ್ಚೆ ಪಾಪ ಹುಸಿ ಭಯ ಕೊಡಲ್ಲ ನೋಡಿದ್ರೆ ಅಲ್ಲ ಎಣ್ಣೆ ಕರ್ಕೊಂಡು ಹಿಂಗ್ ಹೋಗಿದ್ ಬಂದಿದ್ದಲ್ಲ ನಿನಗೆ ಮಾನ ಮರ್ಯಾದೆ ಏನಾರ ಇದ್ದ ಎಣ್ಣೆಗಳು ಕರ್ಕೊಂಡು ಟ್ರಿಪ್ ಹೋಯ್ತು ನಿನ್ಕ ಹೋಗಿದ್ದಲ್ಲ ನಿನಗೆ ಮಾನ ಮರ್ಯಾದಿದ್ದ ಎಣ್ಣೆಗಳ ಜೊತೆಗ ಹಾ ಎಣ್ಣೆಗಳು ನಿನ್ಗೆ ಯಾರು ಹೆಣ್ಣು ಕೊಟ್ರು ನಿನ್ಗ ಹಂಗೆ ಎಣ್ಣೆಗಳು ಕರ್ಕ ತಿರ್ಗ್ತಿದೆ ಮದುವೆ ಮುಂಚೆ ಅಂತ ನಿನ್ಗೆ ಯಾರು ಎಣ್ಣೆಗಳು ಕೊಡಲ್ಲ ನಿಂಗೆ ಯಾರು ಹೆಣ್ಣು ಕೊಡಲ್ಲ ಯಾರು ಮದುವೆನೂ ಆಗಲ್ಲ ನಿನ್ನ ತೇಜಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಕಣ ನಿನ್ಗ ಈ ತರ ನೀನ್ ಡೋಂಗಿ ಆಗೋದಿಲ್ಲ ನೀನು ನಿನ್ ಕರ್ಕೊ ಹೋಗಿಲ್ಲ ಅಂತ ಹೊಟ್ಟೆ ಬರಿ ಅದ ಕೊಟ್ಟವ್ರಿ ನನ್ಗ ನಿನ್ ಕರ್ಕೊ ಹೋಗಿಲ್ಲ ಅಂತ ನನ್ಗೆ ಯಾಕೆ ಕೊಟ್ಟವ್ರಿ ಶಿಷ್ಯ ನೋಡ ಎಣ್ಣೆಗಳು ಕರ್ಕ ತಿರ್ಕ ಬಂದಿದ್ದೆಲ್ಲ 3 ದಿನದಿಂದ ಅಂಕ ಸಂಖ್ಯೆಲ್ದಾನೆ ಬೆಳಗ ನೋಡ್ಸಿ 2 ದಿವಸ ನಿದ್ದೆನೆ ಮಾಡಿಲ್ಲ 1 ದಿವಸ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ 4 ಗಂಟೆಗೆ 2 ಬರೀ ಮಿಡ್ ನೈಟ್ ಎಲ್ಲ ಗಾಡಿ ಓಡಿಸಿರೋದು ಫುಲ್ ಇವತ್ತು ನೈಟ್ ಎಲ್ಲ ಗೂಳಿ ಗಾಡಿ ಓಡಿಸಿರೋದು ಹಂಗಾಗಿ ಸಟ್ರಂಗಡಿಲಿ ಬಾಳೆಹಣ್ಣು ಮತ್ತು ಕಾಕಂಗಡಿಲಿ ಮೊಸರು ತಗೊಂಡು ನಮ್ಮ ಬೀದಿಗಳನ್ನ ನಡ್ಕೊಯ್ತವನಿ ಹೊಸ ರೋಡ್ ಹಾಕ್ಸೋರು ಅನ್ಸಲ್ರಿ ಅನ್ಕೊಳ್ಳಿ ಇದು ಕಾಂಕ್ರೀಟ್ ರೋಡ್ ಹಾಕ್ಸಿರೋದು ಇಲ್ಲ ಕ್ಯೂರಿಂಗ್ ಆಗಲಿ ಅಂದ್ಬಿಟ್ಟು ಹುಲ್ಲು ಪಲ್ಲೆಲ್ಲ ಹಾಕ್ಸೋರು ನಮ್ಮ ಏರಿಯಾಗೆ ಹೊಸ ರೋಡ್ ಬರ್ತೀವಿ ಎಷ್ಟೊಂದು ದಿವಸ ಆದ್ಮೇಲೆ ನಮ್ಮ ಮನೆ ಓಡಿಸ್ತಿದ್ದವನೇ ಗೈಸ್ ಇವತ್ತು ನಮ್ಮ ಹೊಲಕ್ಕೆ 30 ಜನ ಬಂದವ್ರೆ ಅನ್ಕೊಳ್ರಿ ಒಂದೇ ದಿವಸ 30 ಜನ ಬಂದವ್ರೆ ಕೆಲಸ ಮಾಡೋಕ್ಕೆ ಸೊ ಅವ್ರಿಗೆ ಊಟ ತಗೋಬೇಕು ಅಂತ ಹೋಯ್ತು ಇವಾಗ ಗೈಸ್ ನಮ್ಮ ಮತ್ತೆ ಮಕ್ಕಳು ಬತ್ತ ಗೈಸ್ ಸಾಂಬಾರು ಚಲೋ ಹೋಗೋದೆ ಅನ್ಕೊಳ್ಳಿ ಗೈಸ್ ನಮ್ಮ ರೈತರು ಹೆಂಗೆ ಅಂದರೆ ಹೊಲದಲ್ಲಿ ಕೆಲಸ ಮಾಡೋಕ್ಕೂ ಸರಿ ಹಂಗೆ ಸೋಕಿ ಮಾಡೋಕ್ಕೂ ಸರಿ ಇಲ್ಲಿ ನೋಡ್ರಿ 30 ಲಕ್ಷ ರೂಪಾಯಿನ ಕಾರಲ್ಲಿ ಊಟ ಹೊತ್ಕೊ ಬಂದವನೇ ಜಾಸ್ತಿ ಜನ ಅವ್ರೆ 30 ಜನ ಬಂದವ್ರು ನಮ್ಮ ಹೊಲಕ್ಕೆ ರೈತರು ಹಿಂಗೆ ಗೈಸ್ ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದೆ ಈ ಸಿನಿಮಾ ಸ್ಟೈಲಲ್ಲಿ ದಿಗ್ಗಜರ ಪಿಕ್ಚರಲ್ಲಿ ಒಂದು ಮೂಟೆಯಲ್ಲಿ ದುಡ್ಡು ಹೊತ್ಕೊ ಬಂದ್ಬಿಟ್ಟು ತಗೋತಾರಲ್ಲ ಆ ಥರ ಯಾರೋ ಒಬ್ಬ ರೈತಂಗೆ ಅವಮಾನ ಮಾಡೋದಕ್ಕೆ ಒಂದು ಕಾರ್ ತಗೊಂಡಿದ್ರಂತೆ ಹಂಗೆ ರೈತ ಐಸ್ ಕಿಂಗ್ ಗೈಸ್ ಟೊಮಾಟೊ ಹಣ್ಣು ಕುಯ್ತಾವೆ ನೋಡ್ರಿ ನಮಸ್ಕಾರ ಅಮ್ಮ
ಏನು ಸಮಾಚಾರ? ಏನಿಲ್ಲ ಟಮಾಟೆ ಅನ್ಸುತ್ತೆ. ಯಾವ ಊರವ್ರ ನೀವು? ಅಪ್ಪ ನಾವು ಸರಿ ಊಟ ಮಾಡಿದ್ರಿಯಾ? ಮಾಡ್ದ. ಟೀ ಕುಡಿದ್ರಿಯಾ? ಆಯ್ತು. ಬಿರಿಯಾನಿ ತಂದಿರೋದು ಇವತ್ತು. ಬಿರಿಯಾನಿ ತಂದಿದ್ದೆ, ಬಿರಿಯಾನಿ ಅನ್ನ ಸಾಂಬಾರು. ಅದು ಒಂದು ಸಕಾವತಿ ಮಾಡಿ ಗೈಸ್. ಟೊಮೆಟೊ ಹಣ್ಣು ರೈಟ್ ಇಲ್ಲ ಅನ್ಕೊಳ್ರಿ. ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿಬೇಕಿದ್ರೆ ನಾನು ಯಾವ್ಯಾವ ವೀಡಿಯೋದಲ್ಲಿ ಮಾಡಿದ್ದೀನೋ ಆಲ್ಮೋಸ್ಟ್ ರೈಟೇ ಇರಲ್ಲ ಅನ್ಕೊಳ್ಳಿ. ಎಲ್ಲೋ ಕೆಲವೊಂದು ಟೈಮಲ್ಲಿ ಅಷ್ಟೇ ರೈಟ್ ಇರ್ತದೆ. ಇವಾಗ ಬೀದಿಸಿಕಾಯಿ ಹಾಕವೆ ಅದೊಂದು ರೈಟ್ ಐತೆ. ಬಟ್ ಟೊಮೊಟೊ ಕೆಜಿಗೆ 10 ರೂಪಾಯಿ ಸಿಗ್ತಾಯಿದೆ ಗೈಸ್ ನಮಗೆ. ಟೊಮೊಟೊ ಹಣ್ಣು ನಿಮಗೆ ಎಷ್ಟು ರೂಪಾಯಿ ಸಿಗ್ತದೆ? ನಿಮಗೊಂದು 30 ರೂಪಾಯಿ 20 ರೂಪಾಯಿ ಈ ರೇಂಜಲ್ಲಿ ಸಿಗ್ತದೆ. ನಮಗೆ ಬರೀ 10 ರೂಪಾಯಿ ಅನ್ಕೊಳ್ರಿ 1 kg ಸಿಗೋದು. ನೋಡಿ ಕರೆಕ್ಟಾಗಿ ಹಣ್ಣು ಕೈ ಹಾಕಿ ಕರೆಕ್ಟಾಗಿ ಕುಯ್ದಿಲ್ಲ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ನೋಡೋರೆಲ್ಲ ನಿಮ್ಮ ಟೊಮೆಟೊ ಹಣ್ಣು ಅಷ್ಟು ಸಕ್ಕದಾಗದೆ ಹಂಗೆ ಹಿಂಗೆ ಅಂತಿದ್ರು. ಬಟ್ ಆದರೆ ರೈಟೇ ಇಲ್ದಂಗೆ ಆಗೋಯ್ತು. ರೈಟ್ ಸಿಕ್ಬಿಟ್ಟಿದ್ರೆ ಒಳ್ಳೆ ದುಡ್ಡು ಆಗೋದು ಅನ್ಕೊಳ್ಳಿ. ಇಲ್ಲಿ ನೋಡಿ ಹೊಲ್ ತುಂಬ ಬಂದವ್ರೆ. ಆ ಮನೆ ಎಲ್ಲ ಗಿಜಿ ಅಂತ. ನಮಸ್ಕಾರ ಬಾಸು. ಏನಪ್ಪ ನಮ್ಮ ಏನು ನೋಡೋದೇ ಇಲ್ವಲ್ಲ. ಏನು ನೋಡ್ಬೇಕು ನಮ್ಮ ಅಣ್ಣ ಗ್ಯಾಂಗ್ ಲೀಡ್ರು ಎಲ್ಲರನ್ನೂ ಕರ್ಕೊಂಡು ಕೆಲಸ ಮಾಡಿಸೋದು. ಅವ್ನ ಕೆಲಸ ಏನಿಲ್ಲ ಗೈಸ್, ಬರೀ ಗಾಡಿ ತಿರ್ಗಾಡೋದಷ್ಟೇ. ಇತ್ತಿಂದ ಅತ್ತಾಗೆ ಹತ್ತಿಂದ ಇತ್ತಾಗೆ ಮಾಡ್ತಾನೆ. ಹೋಗಿಂದೆ ಹೋಗು ಬಾ, ಏನಿಲ್ಲ ಬಾ, ಅಲ್ಲಿ ಏನಿರಲ್ಲ ಕಣ್ ಬಾ. ಗೈಸ್ ಮನೆಗೆ ಬಂದು ನಮ್ಮಮ್ಮ ಮರ್ತ್ಕೊಂಡು ತಟ್ಟೆ ಎಲೆನೇ ಹಾಕಿಲ್ಲ ಗೈಸ್. ನಮ್ಮ ಅಣ್ಣನೇ ಅರ್ಧದವ್ರಿಗೆ ಬಂದಿದೆ ಓಡ್ತವನೆ. ಮತ್ತು ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. 10 ಗಂಟೆಗೆ ಮಲಗಿದ್ದು, ಇವಾಗ 1:30. ಒಂದು ಶೂಟ್ ಐತೆ, ಮೈಸೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಇದ್ದೆ. ನಿಮ್ಮಿಂದ ನಾವು ಈ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿಲ್ಲ. ಜಸ್ಟ್ ಟಟ್ಟಾ ಬೈ ಬೈ. ಇನ್ನೂ ನಿದ್ದೆ ಮಾಡಲ್ಲ ಅವನಿಗೆ. ತಿರ್ಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಬೇಕು. ಜಸ್ಟ್ ಟಟ್ಟಾ ಬೈ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.